ಫೀಬಾ ಆನ್ಲೈನ್ನ ಕನ್ನಡ ನೇರ ಪ್ರಸಾರಕ್ಕೆ ಸ್ವಾಗತ ವೀಕ್ಷಕರೇ. ನಾನು ಶೀಬಾ. ಈ ಒಂದು ಫೀಬಾ ಆನ್ಲೈನ್ನ ನೇರ ಪ್ರಸಾರದಲ್ಲಿ ನಾವು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಿಮಗಾಗಿ ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಅದು ಆರೋಗ್ಯಕರವಾದಂಥ ಅಭ್ಯಾಸಗಳು. ಈಗಿನ ದಿನಮಾನಗಳನ್ನು ನಾವು ನೋಡುವಾಗ ಜನರು ಅನೇಕ ರೀತಿಯಲ್ಲಿ ಅನಾರೋಗ್ಯತೆಯಲ್ಲಿ ಒಳಗಾಗ್ತಾ ಇದ್ದಾರೆ. ಯಾಕೆ ಅಂತ ಹೇಳುವಾಗ ಅಭ್ಯಾಸಗಳನ್ನು ಅವರು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅದರ ಮೇಲೆ ಅದು ಆಧಾರಿತವಾಗಿದೆ. ಹಾಗಾಗಿ ಈ ಒಂದು ಆರೋಗ್ಯಕರವಾದಂತಹ ಒಂದು ಒಳ್ಳೆಯ ಆರೋಗ್ಯವನ್ನು ಅಭ್ಯಾಸವನ್ನು ಯಾವ ರೀತಿಯಲ್ಲಿ ನಾವು ಮಾಡ್ಕೊಳ್ಬೇಕು, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಅದು ನಮ್ಮ ಕೈಯಲ್ಲಿದೆ. ಎಲ್ಲ ಪ್ರತಿ ಮನುಷ್ಯ ಏನಂತಂದರೆ ನಾನು ಆರೋಗ್ಯವಾಗಿರಬೇಕು, ಸಾಯೋವರೆಗೂ ನಾವು ಒಂದು ಏನಂದರೆ ಮನುಷ್ಯ ಒಂದು ಪ್ರಾರ್ಥನೆ ಮಾಡ್ತಾ ಇರ್ತಾನೆ ಯಾವಾಗ್ಲೂ. ಬಹಳ ಜನರ ಬಾಯಿನಲ್ಲಿ ನಾನು ಕೇಳಿದ್ದೀನಿ ಏನಂತಂದರೆ, ದೇವರೇ ನನಗೆ ದುಡ್ಡಿಲ್ಲಾದರೂ ಪರವಾಗಿಲ್ಲ, ಆಸ್ತಿ ಅಂತಸ್ತಿಲ್ಲ ಅಂದರೂ ಪರವಾಗಿಲ್ಲ, ನನಗೆ ಒಳ್ಳೆ ಆರೋಗ್ಯ ಕೊಡಪ್ಪ ಅಂತ ಹೇಳಿ. ಹಾಗಾಗಿ ನಮ್ಮ ಆರೋಗ್ಯ ಒಳ್ಳೆ ರೀತಿಯಲ್ಲಿರಬೇಕು ಅಂತ ಅಂದರೆ ನಾವು ಯಾವ ರೀತಿಯಾದಂಥ ಒಂದು ಅಭ್ಯಾಸಗಳನ್ನು ನಾವು ಮಾಡಿಕೊಳ್ಬೇಕು ಅನ್ನುವಂತಹ ಅನೇಕ ವಿಚಾರಗಳನ್ನು ಈ ಒಂದು ನಮ್ಮ ನೇರ ಪ್ರಸಾರದಲ್ಲಿ ನಿಮಗಾಗಿ ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಮಧ್ಯದಲ್ಲಿದ್ದಾರೆ ಡಾಕ್ಟರ್ ರಿತೇಶ್ ಜಾನ್ಸನ್ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಡಾಕ್ಟರ್ ರಿತೇಶ್ ಜಾನ್ಸನ್ ಅವರು ಚಿಕ್ಕಬಳ್ಳಾಪುರದ CSI ಹಾಸ್ಪಿಟ್ಲಲ್ಲಿ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಮುಖಾಂತರವಾಗಿ ಅನೇಕ ವಿಚಾರಗಳನ್ನು ನೀವು ಕೇಳಲಿಕ್ಕಿದ್ದೀರಿ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ನೀವು ವೀಕ್ಷಿಸಬೇಕು. ವೀಕ್ಷಿಸಿದ ನಂತರ ಇದನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ನೀವು ಹೇಳಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಡಾಕ್ಟರ್ ರಿತೇಶ್ ಅವರೇ, ನಿಮಗೆ ಮೊದಲನೇ ಪ್ರಶ್ನೆ. ಈಗ ಮನುಷ್ಯ ಆರೋಗ್ಯವಾಗಿರಬೇಕು ಅಂತಂದರೆ ಹಲವಾರು ವಿಧಾನಗಳನ್ನ ಆತ ಪಾಲಿಸ್ತಾ ಹೋಗಬೇಕಾಗಿದೆ. ಮೊದಲು ನಮಗೆ ಆರೋಗ್ಯಕರ ಅಂದರೆ ಆರೋಗ್ಯವಾಗಿ ಇರಲಿಕ್ಕೆ ನಾವು ಮಾಡಬೇಕಾದಂಥ ಕಾರ್ಯಗಳು, ಆರೋಗ್ಯ ಅಂತಂದರೆ ಏನು ಅನ್ನುವಂಥ ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಡಿ. ಈಗಿನ ಕಾಲದಲ್ಲಿ, ಈಗಿನ ಪ್ರಸಕ್ತ ಸಮಯದಲ್ಲಿ ನೋಡೋದಾದರೆ ಆರೋಗ್ಯ ಅನ್ನುವಂಥದ್ದನ್ನು ನಾವು ಕೇವಲ ದೈಹಿಕವಾದ ಆರೋಗ್ಯ ಅಂತ ನಾವು ಅದನ್ನ ಪರಿಗಣಿಸೋಕ್ಕೆ ಆಗೋದಿಲ್ಲ, ಮತ್ತು ಹಲವಾರು ದೃಷ್ಟಿಕೋನಗಳಿಂದ ನಾವು ಆರೋಗ್ಯ ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಇವಾಗ ಉದಾಹರಣೆಗಾಗಿ ನಾವು ದೈಹಿಕವಾಗಿ ಆರೋಗ್ಯವಾಗಿರಬೇಕು, ಮಾನಸಿಕವಾಗಿ ಆರೋಗ್ಯವಾಗಿರಬೇಕು, ಕುಟುಂಬಗಳಲ್ಲಿ ಆರೋಗ್ಯವಾಗಿರಬೇಕು, ಮತ್ತು ಆಧ್ಯಾತ್ಮಿಕತೆಯಲ್ಲಿ ಆರೋಗ್ಯವಾಗಿರಬೇಕು. ಈಗ ಆ ದೃಷ್ಟಿಕೋನಗಳಿಂದ ಇಡೀ ಪ್ರಪಂಚದ ಜನರು ಅದರ ಹಿಂದೆ ಓಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಈಗ ಮೊದಲು ಒಂದು ಕಾಲದಲ್ಲಿ ಹೇಳ್ತಾ ಇದ್ರು, ಇಫ್ ವೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್, ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ. ಆದರೆ ಈಗ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್, ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್, ಇಫ್ ಹೆಲ್ತ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅನ್ನೋವಂಥ ರೀತಿಯಲ್ಲಿ. ಯಾಕಂದರೆ ಎಲ್ಲರೂ ಆರೋಗ್ಯಕ್ಕೆ ಒಳಪಡಬೇಕು ಅನ್ನುವಂಥ ಒಂದು ಧ್ಯೇಯವನ್ನು ಇಟ್ಕೊಂಡು ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಷ್ಟೇ ರೀತಿಯಲ್ಲಿ ಅದಕ್ಕೆ ವ್ಯತಿರಿಕ್ತವಾಗಿ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋಬಾರ್ದು ಅನ್ನೋದು ರೀತಿನಲ್ಲೂ ಓಡ್ತಾ ಇದ್ದಾರೆ. ಆದರೆ ಅನಾರೋಗ್ಯವನ್ನು ಅಷ್ಟೇ ನಾವು ಪಡ್ಕೊತಾ ಇದ್ದೀವಿ, ಮತ್ತು ಆರೋಗ್ಯಕ್ಕಾಗಿ ಮತ್ತೆ ಅಷ್ಟೇ ಪರಿತಪಿಸ್ತಾ ಇದ್ದೀವಿ. ಅದನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾವು ಆರೋಗ್ಯವಾದ ಜೀವನ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ಜೀವನ ಶೈಲಿಯನ್ನು ನಾವು ಬದಲಾಯಿಸಿಕೊಂಡ್ರೆ ಮಾತ್ರ ನಾವು ಆರೋಗ್ಯಕರವಾದ ಜೀವನವನ್ನು ಮಾಡೋಕ್ಕೆ ಸಾಧ್ಯ ಆಗ್ತದೆ. ಮೊದಲು ಒಂದು ಗಾದೆ ಹೇಳ್ತಾ ಇದ್ರು, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ. ಆದರೆ ಈಗ ಊಟಗಳಿಂದಲೇ ರೋಗ ಅನ್ನುವಂಥ ಸ್ಥಿತಿಯನ್ನು ನಾವು ತಂದ್ಕೊಂಡಿದ್ದೀವಿ. ನಾವು ಇರುವಂಥ ಜೀವನ ಶೈಲಿ, ಲೈಫ್ ಸ್ಟೈಲ್, ಸ್ಟ್ರೆಸ್ಡ್ ಲೈಫ್, ಸೆಡೆಂಟರಿ ಲೈಫ್, ಲೇಜಿನೆಸ್, ನಾವು ವರ್ಕ್ ಮತ್ತು ಲೈಫ್ ಬ್ಯಾಲೆನ್ಸ್ ಮಾಡೋಕ್ಕೆ ನಾವು ತಪ್ಪಿ ಹೋಗಿರೋದು, ಇದೆಲ್ಲನೂ ಬಂದು ನಮಗೆ ಹಲವಾರು ರೋಗಗಳು ನಮ್ಮ ದೇಹದಲ್ಲಿ ಸೇರಿಕೊಳ್ಳಲು ಮತ್ತು ಮಾನಸಿಕ ಜೀವಿತದಲ್ಲಿ ಸೇರಿಕೊಳ್ಳಲು ಅದು ಕಾರಣ ಆಗಿದೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಓಕೆ. ಸೊ ಆರೋಗ್ಯವಾಗಿ ನಾವಿರಬೇಕು ಅಂತಂದ್ರೆ ನಾವು ಹಲವಾರು ಕಾರ್ಯಗಳನ್ನು ನಾವು ಮಾಡಬೇಕಾಗತ್ತೆ. ನೀವು ಹೇಳಿದ್ರಿ ಮಾನಸಿಕವಾದಂಥ ಆರೋಗ್ಯ, ದೈಹಿಕವಾದಂಥ ಆರೋಗ್ಯ, ಮತ್ತೆ ಇನ್ನೊಂದು ಕೌಟುಂಬಿಕ ಆಧ್ಯಾತ್ಮಿಕ. ಈಗ ಇದೆಲ್ಲವನ್ನ ಪಾಲಿಸ್ತಾ ಬಂದ್ರೆ ಒಬ್ಬ ಮನುಷ್ಯ ಆರೋಗ್ಯವಾಗಿ ಇರ್ಲಿಕ್ಕೆ ಸಾಧ್ಯತೆ ಅಂತ ನಿಮ್ಮ ಅಭಿಪ್ರಾಯ. ಓಕೆ. ಆದ್ರೆ ಈಗಿನ ಒಂದು ಪರಿಸ್ಥಿತಿಗಳನ್ನ ನೋಡುವಾಗ ಅನಾರೋಗ್ಯತೆಗಳು ಹೆಚ್ಚಾಗಿ, ಈ ಡಯಾಬಿಟಿಕ್ ಅಂತ ಹೇಳ್ತೀವಿ, ಯಾರಿಗೆ ಕೇಳ್ರಿ ನನಗೆ ಸಕ್ಕರೆ ಕಾಯಿಲೆ ಇದೆ, ಅದು ಚಿಕ್ಕ ಮಗುವಿಂದನೇ ಸ್ಟಾರ್ಟ್ ಆಗುತ್ತೆ. ಆಮೇಲೆ ವಯಸ್ಸಂತ ಹೇಳ್ದೇನೆ ಅದು ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ಹೃದಯಘಾತಕದಲ್ಲಿ ತೀರ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ. ಸೊ ಇದರ ವಿಚಾರದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು.
ಈಗ ನೀವು ಡಯಾಬಿಟೀಸ್ ಅಂತ ನಾವು ನೋಡೋದಾದ್ರೆ ಈಗ ಅದು ಮೊದಲೆಲ್ಲ 45-50 ವರ್ಷ ಮೇಲೆ ಬರ್ತಿದ್ದಂತೆ ಕಾಯಿಲೆ, ಒಂದು 20 ವರ್ಷದ ಕೆಳಗಡೆ. ಆದರೆ ಈಗ ನಾವು ಅದನ್ನ ನೋಡ್ತಾ ಹೋದ್ರೆ ಈಗ ಭಾರತ ದೇಶ ಇಡೀ ಪ್ರಪಂಚಕ್ಕೆ ಈ ಡಯಾಬಿಟೀಸ್ಗೆ ರಾಜಧಾನಿಯಾಗಿದೆ. ಯಾಕಂದರೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಅಷ್ಟು ಡಯಾಬಿಟೀಸ್ ಜನರನ್ನ ಲೆಕ್ಕ ತಗೊಂಡ್ರೆ 26% ನಾವು ಡಯಾಬಿಟಿಕ್ಸ್ ಇಂಡಿಯಾದಲ್ಲಿದ್ದೀವಿ ನಾವು. ಸೊ ಯಾಕೆ ಅಂತಂದರೆ ಅಷ್ಟು ನಮ್ಮದು ಸೆಡೆಂಟರಿ ಲೈಫಲ್ಲಿ ನಾವು ಮತ್ತು ನಮ್ಮದು ಲೈಫ್ ಸ್ಟೈಲಲ್ಲಿ ನಾವು ಡಯಾಬಿಟೀಸ್ಗೆ ನಾವು ಬಲಿಯಾಗ್ತಾ ಇದ್ದೀವಿ. ಮೊದಲು ನಾವು 2012 ಅಂಕಿಅಂಶಗಳನ್ನ ತಗೊಳ್ಳೋದಾದರೆ ರೂರಲ್ ಏರಿಯಾದಲ್ಲಿ ಇಂಡಿಯಾದಲ್ಲಿ 3.8% ಇತ್ತು. ಅಂದರೆ 3.8% ಡಯಾಬಿಟೀಸ್ಗೆ ಜನ ಇದ್ದರು ಹಳ್ಳಿ ಗ್ರಾಮಗಳಲ್ಲಿ. ಅರ್ಬನ್ನಲ್ಲಿ 7-8% ಇದ್ದರು. ಇದು 2012ರಲ್ಲಿ. ಈಗ 2024ರಲ್ಲಿ ಈ ವರ್ಷದ ಸೆನ್ಸಸ್ ನೋಡೋದಾದರೆ ಹಳ್ಳಿಗಳಲ್ಲಿ 9-10% ಡಯಾಬಿಟೀಸ್ ಇದ್ದಾರೆ. ಇದರಲ್ಲಿ ಅರ್ಬನ್ನಲ್ಲಿ 17%, ನಗರಗಳಲ್ಲಿ 17-18% ಡಯಾಬಿಟೀಸ್. ಅಂದರೆ ಆಲ್ಮೋಸ್ಟ್ ಡಬಲ್ ಆಗಿದ್ದೀವಿ ನಾವು. ಸೊ ಡಬಲ್ ಅಂತಂದರೆ ನಾವು ಕೇವಲ 12 ವರ್ಷದಲ್ಲಿ ಡಯಾಬಿಟೀಸ್ನ ಶೇಕಡಾವಾರು ಅಂಶ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಯಾಕಂದರೆ ಈಗ ಅದು 45-50ನೇ ವರ್ಷದ ಕಾಯಿಲೆ ಆಗುಳಿದಿಲ್ಲ, ಈಗ 20ನೇ ವಯಸ್ಸಿಗೆ ಅದು ಕಾಯಿಲೆ ಬರ್ತಾ ಇದೆ. ಡಯಾಬಿಟೀಸಲ್ಲಿ 2 ಥರ. ಸಣ್ಣ ಮಕ್ಳಿಗೆ ಬರೋ ಡಯಾಬಿಟೀಸ್ ಬೇರೆ, ಅದು IDDM ಅಂತ ಹೇಳ್ತೇವೆ, ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಅಂತ. ಅದು ಬಂದು ಅನುವಂಶೀಯಾಗಿ ಬರ್ತಕ್ಕಂಥದ್ದು, ಅದು ಜೆನೆಟಿಕಲ್ ಡಿಸಾರ್ಡರ್. ಅದು ಬಂದು ಪ್ಯಾಂಕ್ರಿಯಾಸ್ ಅಂತ ನಮ್ಮ ಬಾಡಿಯಲ್ಲಿ ಒಂದು ಆರ್ಗನ್ ಇರುತ್ತೆ, ಅದು ಇನ್ಸುಲಿನ್ ಪ್ರೊಡಕ್ಷನ್ ಮಾಡೋ ಅಂಥದ್ದು. ಅದರಲ್ಲಿರೋ ಸೆಲ್ಸ್ ಡ್ಯಾಮೇಜ್ ಆಗಿಬಿಟ್ಟು ಅದು ಇನ್ಸುಲಿನ್ ಪ್ರೊಡಕ್ಷನ್ ಮಾಡಲ್ಲ, ಅವಾಗ ಅದು ಮಕ್ಳಿಗೆ ಬರ್ತಕ್ಕಂಥ ಡಯಾಬಿಟೀಸ್. ಅದು ಇನ್ಸುಲಿನ್ ಕೊಟ್ಕೊಂತ ನಾವು ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತೇವೆ. ಇದು ಬಂದು ಟೈಪ್ 2 ಡಯಾಬಿಟೀಸ್ ಅಂತ ಕರಿತೀವಿ, ಡಯಾಬಿಟಿಸ್ ಮೆಲಿಟಸ್ ಅಂತ. ಇದು ಬಂದು ನಮಗೆ ಅಕ್ವೈರ್ಡ್ ಡಯಾಬಿಟೀಸ್. ನಾವು ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ಹೆರಿಡಿಟರಿಯಿಂದ ಬರೋದಿರ್ಬೋದು, ಅದರಿಂದ ಬರ್ತಕ್ಕಂಥದ್ದು ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೀವಿ. ಅಂದರೆ ಇನ್ಸುಲಿನ್ ಬೇಕು ಇಲ್ಲ ಬೇಡ ಅಂತ. ಯಾಕಂದರೆ ಇವಾಗ ಒಬೆಸಿಟಿ ಇರ್ತದೆ, ಸೆಂಟ್ರಲ್ ಒಬೆಸಿಟಿ ಅಂತ ಹೇಳ್ತೀವಿ, ಹೊಟ್ಟೆ ದಪ್ಪ ಇರ್ತಕ್ಕಂಥವ್ರನ್ನ, ಇಲ್ಲ ಚೆನ್ನಾಗಿ ಅದು ಜಂಕ್ ಫುಡ್ ಅದು ಇದೆಲ್ಲ ತಿಂದು ಒಬೀಸ್ ಆಗಿರೋರು, ಅವ್ರಿಗೆ ನಮ್ಮ ಇನ್ಸುಲಿನ್ ಬಾಡಿಯಲ್ಲಿ ಪ್ರೊಡಕ್ಷನ್ ಆಗ್ತಕ್ಕಂಥದ್ದು ಸ್ಕಿನ್ನಲ್ಲಿ ಬಂದು ಆ್ಯಕ್ಟ್ ಆಗಬೇಕು. ಅದು ಅಲ್ಲಿ ತನಕ ಅದು ಪಾಸ್ ಆಗಬೇಕು. ಅದು ನಮಗೆ ಫ್ಯಾಟ್ ಎಲ್ಲ ಬೆಳೆದಿರೋದ್ರಿಂದ ಅದು ಹೋಗೋದಿಲ್ಲ. ಸೊ ಆ ಇನ್ಸುಲಿನ್ ಆ್ಯಕ್ಟಿವ್ ಆಗಿ ಇರೋದಿಲ್ಲ ಬಾಡಿಯಲ್ಲಿ. ಸೊ ಅದರಿಂದ ಡಯಾಬಿಟಿಸ್ ಬರ್ತದೆ. ಸೊ ನಾವು ಯಾವುದೇ ಮಾತ್ರೆಗಳು ಏನು ತೊಗೊಳ್ಳೋದಿದ್ರು ಇದೆಲ್ಲ ಬಂದು ಆ ಇನ್ಸುಲಿನ್ನ ಸೆನ್ಸಿಟಿವ್ ಮಾಡೋಕ್ಕೋಸ್ಕರ ನಾವು ಡಯಾಬಿಟಿಸ್ಗೆ ಮಾತ್ರೆ ಕೊಡ್ತಕ್ಕಂಥದ್ದು. ಸೊ ಅದು ನಮ್ಮ ಲೈಫ್ ಸ್ಟೈಲ್ ಅಕ್ವೈರ್ಡ್. ಅದು 80% ಆಫ್ ದ ಡಯಾಬಿಟಿಸ್ ಮೆಲಿಟಸ್ ವಾಟ್ ದ ಯಂಗ್ ಜನ್ರೇಷನ್ ಇವಾಗ ಏನು ಇದು ಮಾಡ್ತಾ ಇದ್ದಾರೆ, ಹೆಚ್ಚು ಕಡಿಮೆ 20 ವರ್ಷ 23 ವರ್ಷ ಅದು ಪೇಷಂಟ್ಗಳೆಲ್ಲ ನಾವು ನೋಡಿದ್ದೀವಿ ಡಯಾಬಿಟಿಸ್ ಬಂದಿರೋರನ್ನ. ಸೊ ಅವರೆಲ್ಲ ಬಂದು ಅವ್ರ ಲೈಫ್ ಸ್ಟೈಲಿಂದ, ಅವರು ಆಹಾರ ಪದ್ಧತಿಯಿಂದ, ಮತ್ತು ಅವರು ಏನು ಆ್ಯಕ್ಟಿವ್ ಇಲ್ದಲ್ಲ ಇರೋದ್ರಿಂದ, ದೈಹಿಕವಾಗಿ ಏನು ಎಕ್ಸಸೈಸ್ ಮಾಡೋದಿಲ್ಲ, ವಾಕಿಂಗ್ ಮಾಡೋದಿಲ್ಲ, ಇಂಥ ಕಾರಣಗಳಿಂದ ಅವ್ರದ್ದು ಲೇಸಿನೆಸ್ಸಿಂದ ಡಯಾಬಿಟೀಸ್ ಬರ್ತಕ್ಕಂಥದ್ದು ಜಾಸ್ತಿಯಾಗಿ ನಾವು ಭಾರತ ದೇಶದಲ್ಲಿ ನೋಡ್ತಾ ಇದ್ವಿ. ಮತ್ತು ಸ್ಟ್ರೆಸ್ ರಿಲೇಟೆಡ್ ಡಯಾಬಿಟೀಸ್ ಆಲ್ಸೋ. ಇವರೇನಂದರೆ ಇವಾಗ ಎಸ್ಪೆಷಲಿ IT ಸೆಕ್ಟರಲ್ಲಿರೋರು, ಸ್ಕ್ರೀನ್ ಮೇಲೆ ತುಂಬ ಹೊತ್ತು ವರ್ಕ್ ಮಾಡೋರು, ಭಾಳ ಸ್ಟ್ರೆಸ್ಫುಲ್ಲಾಗಿ ಅವರು ಮಾಡ್ತಾ ಇರ್ತಾರೆ. ಸೊ ಆ ಸ್ಟ್ರೆಸ್ಸಲ್ಲಿ ಊಟ ಟೈಮಿಗೆ ಮಾಡಲ್ಲ, ಏನು ಬೇಕೋ ಅದು ತಿಂತಾರೆ. ಇವಾಗ ರಾತ್ರಿ ಅನ್ನೋದನ್ನ ದೇವರೇ ಸೃಷ್ಟಿ ಮಾಡಿರ್ಬೇಕಾದ್ರೆ ರಾತ್ರಿ ನೀವು ಮಲಗ್ರಿ ಅಂತ ಹೇಳಿರೋದು. ರಾತ್ರಿ ನಾವು ಇವಾಗ ಆ್ಯಸ್ ಎ ಕ್ರಿಶ್ಚಿಯನ್ ಇದರಲ್ಲಿ ನೋಡೋದಾದರೆ, ರಾತ್ರಿ ನೀವು ಕೆಲ್ಸಕ್ಕೆ ಹೋಗಿ ಬಂದು ರಾತ್ರಿ ಮಲ್ಕೋ, ಪ್ರಾಣಿಗಳು ಬೇಟೆ ಆಡೋಕ್ಕೆ ಹೋಗ್ತಾವೆ ಊಟ ಮಾಡೋಕ್ಕೆ, ಅದು ಬೆಳಗ್ಗೆ ಬಂದು ಮಲ್ಕೊತವೆ, ನೀನು ಕೆಲ್ಸಕ್ಕೆ ಹೋಗು ಅಂತ. ಆದರೆ ಇವಾಗ ನಾವು ರಾತ್ರಿ ಎಲ್ಲನೂ ಓಡಾಡ್ತಾ ಇದ್ದೀವಿ, ಇವ್ರು ಕಂಪ್ಯೂಟರ್ ಮುಂದೆನೇ ಇರ್ತೀವಿ. ಇವಾಗ ನಾವು ನಾರ್ಮಲಾಗಿ ಮೊಬೈಲ್ನಲ್ಲೇ ಇರ್ತೀವಿ, ಅದು ನಾವು ಮಕ್ಳುಗಳನ್ನೂ ಮೊಬೈಲ್ ಮುಂದೆ ಬಿಟ್ಬಿಟ್ಟಿದ್ದೀವಿ. ಸೊ ಈ ಲೈಫ್ ಸ್ಟೈಲ್ ಇರೋದ್ರಿಂದ ನಮ್ಮನ್ನು ನಾವೇ ರೋಗಕ್ಕೆ ತುತ್ತು ಮಾಡ್ಕೊತಾ ಇದ್ದೀವಿ. ಮತ್ತು ಆರೋಗ್ಯ ಬೇಕು ಅಂತ ಇನ್ನೊಂದು ಕಡೆಯಿಂದ ಪರಿತಪನೆ ಮಾಡ್ತಾನೆ ಇದ್ದೀವಿ, ನಮ್ಗೆ ಆರೋಗ್ಯ ಬೇಕು. ಸೊ ಈ ರೀತಿಯಲ್ಲಿ ಅದು ಡಯಾಬಿಟೀಸ್ ಒಂದು. ಮತ್ತು ಈ ಸ್ಟ್ರೆಸ್ಸಲ್ಲಿ ಹೈಪರ್ ಟೆನ್ಷನ್ ಇನ್ನೊಂದು ಕಾಯಿಲೆ, ಅದ್ರ ಜೊತೆಯಲ್ಲಿ ಆಗಿ ಬರೋದು. ಡಯಾಬಿಟೀಸ್ ಬಂದರೆ ಇದು ಬರ್ತದೆ ಅನ್ನೋ ಅಂಥದ್ದು ಇದು. ಅದು ಹೈಪರ್ ಟೆನ್ಷನ್ ಅದು ಜೊತೆಲೇ ಬರ್ತದೆ, ಇವಾಗಿಲ್ಲ ಮುಂದೆ ಅಂತ. ಕಾಂಬೋ ಅದು ಒಂಥರ ಗಿಫ್ಟ್ ಇದ್ದಂಗೆ. ಸೊ ಇದು ಎರಡೂ ಇದ್ದರೆ ಬೋನಸ್ ಆಗಿ ನಿಮಗೆ ಕೊಲೆಸ್ಟ್ರಾಲ್ ಇಂಪೇರ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಸೊ ಡಿಸ್ಲಿಪಿಡಿಮಿಯಾ ಅಂತ ಹೇಳ್ತೇವೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಿರ್ಬೋದು, ಅದರಿಂದ ಬರ್ತಕ್ಕಂಥ ಕಾಯಿಲೆ ಇರ್ಬೋದು, ರಕ್ತನಾಳಗಳು ಸಣ್ಣದಾಗ್ತಾ ಇರ್ಬೋದು. ಇವಾಗ ಎಷ್ಟೊಂದು ಜನ ನೀವು ಹೃದಯಾಘಾತ ಅಂತ ಹೇಳಿದ್ರಿ, ಈಗ ನಾವು ಎಷ್ಟೋ ಜನ 40 ವಯಸ್ಸಿಗೆ 42 ವಯಸ್ಸಿಗೆಲ್ಲ ಹಾರ್ಟ್ ಅಟ್ಯಾಕ್ಗಳಾಗೋದು, ಸ್ಟ್ರೋಕ್ಗಳಾಗೋದು,
ಸಡನ್ನಾಗಿ ಡೆತ್ ಆಗೋದು ಹೌದು. ಇದನ್ನ ನೋಡ್ತಾನೆ ಇದ್ವಿ ತುಂಬ ಇದು. ಹೌದು ಕರೆಕ್ಟ್. ಎಸ್ಪೆಷಲಿ ಒಂದು ರಿಸರ್ಚ್ ಇದ್ರ ಪ್ರಕಾರ ಕರೋನಾ ವೈರಸ್ ಇದ್ದವ್ರಿಗೆ ಜಾಸ್ತಿ ಅದು ಇದಿದೆ ಅನ್ನೋಂಥದ್ದು. ಹೌದು. ಅದಕ್ಕೆ ಪೂರಕವಾಗಿ ಅದರಿಂದ ಅಂತ ನಾನು ಹೇಳೋಕ್ಕಾಗೋದಿಲ್ಲ, ಅದಕ್ಕೆ ಬಲ, ಆ ಸ್ಟೇಟ್ಮೆಂಟ್ಗೆ ಬಲ ಕೊಡೋಂಗೆ ಇವಾಗ ಯಂಗ್ ಇದರಲ್ಲಿ ಸಡನ್ ಸ್ಟ್ರೋಕ್ಗಳಾಗೋದು, ಹಾರ್ಟ್ ಅಟ್ಯಾಕ್ಗಳಾಗೋದನ್ನ ನಾವು ಸಣ್ಣ ಏಜಲ್ಲಿ ನಾವು ನೋಡ್ತಾ ಇದ್ದೀವಿ. ಓಕೆ. ಸೊ ಇದು ತುಂಬ ಒಂದು ಅಪಾಯಕಾರಿ ಸ್ಥಿತಿನಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಇದೇ ರೀತಿಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಮಕ್ಕಳನ್ನ ಅದೇ ದಾರಿನಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತಿಗೆ ಯಾರು ತಂದೆ ತಾಯಿಗಳು ರಾತ್ರಿ ಮಕ್ಕಳಿಗೆ ಕತೆ ಹೇಳಿ ಮಲಗಿಸೋದು, ಲಾಲಿ ಹೇಳಿ ಮಲಗಿಸೋದು, ಯಾರನ್ನ ಒಂದು ಅಭ್ಯಾಸ ಇದೆಯಾ ಯಾರಿಗಾದ್ರೂ? ಖಂಡಿತ ಯಾರಿಗೂ ಇಲ್ಲ. ಯಾಕಂದರೆ ನೀವು ನನ್ನ ಬಿಟ್ಟರೆ ಸಾಕಪ್ಪ ಅಂತ ಮೊಬೈಲ್ ಕೊಟ್ಟು ನಾವೇ ಕೂರಿಸ್ಬಿಡ್ತೀವಿ. 12 ಗಂಟೆ 1 ಗಂಟೆ ತನಕ ಮಕ್ಕಳು ಮೊಬೈಲಲ್ಲೇ ಇರ್ತಾರೆ. ಇವಾಗ ನೀವು ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸು ಮತ್ತು ಚಿಕ್ಕ ಮಕ್ಕಳಲ್ಲಿ ಬರುವಂಥ ಒಂದು ಡಯಾಬಿಟಿಸ್, ಟೈಪ್ 1 ಡಯಾಬಿಟಿಸ್ ಅಂದರೆ ಇನ್ಸುಲಿನ್ ಡಿಪೆಂಡೆಂಟ್, ಇದು ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಅದನ್ನು ಹೇಳಿದ್ರಿ. ಆಮೇಲೆ ಹೈಪರ್ ಟೆನ್ಷನ್ ಬಗ್ಗೆ ಈಗ ಅದೇನಂದ್ರೆ ಕಾಂಬೋ ಆಗಿ ಬರ್ತಾ ಇದೆ. ಡಯಾಬಿಟಿಸ್ ಬಂತು ಅಂದಿದ ತಕ್ಷಣ ಹೈಪರ್ ಟೆನ್ಷನ್, ಸ್ಟ್ರೆಸ್ ರಿಲೇಟೆಡ್ ಡಯಾಬಿಟಿಸ್ ಇದ್ದವ್ರಿಗೆ ಹೈಪರ್ ಟೆನ್ಷನ್, ಆಲ್ಮೋಸ್ಟ್ 90% ಪೀಪಲ್ ವಿಲ್ ಹ್ಯಾವ್ ಹೈಪರ್ ಟೆನ್ಷನ್. ಓಕೆ. ಈ ಹೈಪರ್ ಟೆನ್ಷನ್ ಜೊತೆಗೆ ನೀವು ಹೇಳಿದ್ರೆ ಕೊಲೆಸ್ಟ್ರಾಲ್, ಡಿಸ್ಲಿಪಿಡಿಮಿಯಾ ಅಂತ ಹೇಳಿ, ಅದು ಕೊಲೆಸ್ಟ್ರಾಲ್ ಹೈ ಆಗೋದು ಬಿಕಾಸ್ ಆಫ್ ದ ಫುಡ್ ಕಲ್ಚರ್. ಯಾಕಂದ್ರೆ ನಾವು ಫುಡ್ ನಾವು ವಿ ಆರ್ ಅಡಾಪ್ಟಿಂಗ್ ದ ಅದರ್ ಜಿಯೋಗ್ರಫಿಕಲ್ ಏರಿಯಾ ಫುಡ್. ಇವಾಗ ನಮ್ಮ ಹತ್ರ ನೋಡಿದ್ರೆ ನೀವು ಎಲ್ಲ ಕಡೆನೂ ಜಂಕ್ ಫುಡ್ ತಿನ್ನಬಾರ್ದು, ಅದು ಇದು ಎಲ್ಲ ಹೇಳ್ತೀವಿ. ಆದರೆ ಇವತ್ತು ಬ್ಯಾಂಗ್ಳೂರಲ್ಲಿ ಎಕ್ಸಾಂಪಲ್ ತೊಗೊಳ್ಳೋದಾದ್ರೆ ಅದರಷ್ಟು ಜಂಕ್ ಫುಡ್ ಸೆಂಟ್ರಷ್ಟು ಇವತ್ತು ಬೇರೆ ಏನು ಕಾಣಲ್ಲ. ಮನೆಗಳಿಗಿಂತ ಅದೇ ಜಾಸ್ತಿ ಇದೆ. ನಿಮಗೆ ಅಲ್ಲಲ್ಲೇ ಮೋಮೋಸು, ನೂಡಲ್ಸು, ಪಿಜ್ಜಾ, ಮಕ್ಕಳು ದೇ ಆರ್ ಇಂಟು ಇಟ್. ಇವಾಗ ನಮಗೆ ಆ ಕಾಲದಲ್ಲಿ ಅದೆಲ್ಲ ಏನು ಇರ್ತಾ ಇರಲಿಲ್ಲ. ಸೊ ಅವಾಗ ಅವರೆಲ್ಲ ಒಂದು ಲಿಮಿಟೆಡ್ ಡಯಟ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗೋರು. ಇವತ್ತು ಎವ್ರಿ ಡೇ ನಾನ್ ವೆಜ್, ಆ ಥರ ಲೈಫ್ ಸ್ಟೈಲು ನಾವು ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ತಾ ಇದ್ದೀವಿ. ಅದು ಏನು ಒಂದು ಕಾರಣ ಏನು ಅಂತಂದರೆ ಚೈಲ್ಡ್ಹುಡ್ ಟ್ರಾಮಾ ಅಂತ ನಾವೊಂದು ರಿಸರ್ಚ್ ಇದರಲ್ಲಿ ನಾನು ಇದು ಮಾಡಿದ್ದೆ. ಅದೇನು ಅಂತಂದರೆ ನಾವು ಸಣ್ಣ ಮಕ್ಕಳಿದ್ದಾಗ ನಾವು ನಮ್ಮ ಅಪ್ಪ ಮಾತ್ರ ಚೆನ್ನಾಗಿ ಒದೆ ತಿಂದಿದ್ದೀವಿ ಎಲ್ಲರೂ, ನಾವು ನೀವು ಎಲ್ಲ. ಮತ್ತೆ ನಮಗೆ ಬೇಕಿದ್ದು ಏನು ಸಿಗ್ತಿರ್ಲಿಲ್ಲ, ಯಾಕಂದರೆ ಅವ್ರ ಹತ್ರ ಅಫೋರ್ಡಬಿಲಿಟಿ ಇರ್ತಿರ್ಲಿಲ್ಲ. ಇವಾಗ ನಮಗೆ ಅಲ್ಲಿ ಆವಾಗ ಐಸ್ ಕ್ರೀಮ್ ಅಂತಂದರೆ ಒಂದು ಐಸ್ ಕ್ಯಾಂಡಿ ಅಷ್ಟೇ, 10 ಪೈಸದು 5 ಪೈಸದು, ಅದೂ ಅವ್ರು ಕೊಡಿಸಿದ್ರೆ ಮಾತ್ರ. ನಾವು ಆಟ ಮಾಡಿ ಎಷ್ಟೊಂದ್ಸಲಿ ಕೊಡಿಸ್ದಲ್ಲಿ ಇದ್ದಿದ್ದಿತ್ತು. ಮತ್ತು ವಾರ ಒಂದ್ಸರಿನೂ 15 ಒಂದ್ಸಗ ನಾನ್ ವೆಜ್ ಮಾಡೋರು, ತರಕಾರಿಗಳು ಮಾಡಿ ಒಡೆದು ತಿನ್ಸೋರು ನಮ್ಮನ್ನ. ಮತ್ತು ಆಟ ಸಾಮಾನುಗಳು ನಮಗೆ ಸಿಗ್ತಾ ಇರಲಿಲ್ಲ. ಇವಾಗ ನಮಗೆ ಆ ಚೈಲ್ಡ್ಹುಡ್ ಟ್ರಾಮಾ ಇರೋದ್ರಿಂದ ನನ್ನ ಮಕ್ಕಳು ಅದನ್ನು ಅನುಭವಿಸ್ಬಾರ್ದು ಅಂತ ನಾವು ನಮ್ಮ ಮಕ್ಕಳು ಹೊಡೆಯೋದೇ ಇಲ್ಲ. ಅವ್ರು ಏನಾನ ಮಾಡಿ ಬಂದಿರಲಿ, ಏನು ಒಂದ್ಸಲಿ ಜೋರಾಗಿ ಮಾತಾಡ್ಬಿಡ್ಬೋದು ಅಷ್ಟೇ. ಅವ್ರು ಜೋರಾಗಿ ಮಾತಾಡಿದಾಗ ಅವ್ರೇನೋ ಹತ್ಕೊಂಡ್ಬಿಟ್ರೆ ನಮಗೂ ಜೊತೆಲಿ ಕಣ್ಣೀರು ನಾವು ಅಳ್ತಾ ಇರ್ತೀವಿ. ಅದು ಇನ್ಎವಿಟೇಬಲ್ ಆಗಿ ನಾವು ನಮ್ಮ ಲೈಫ್ ಸ್ಟೈಲ್ ಆ ಥರ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಾವು ಅನುಭವಿಸಿದ್ದೀವಿ, ನಮ್ಮ ಮಕ್ಳು ಅನುಭವಿಸ್ಬಾರ್ದು ಅಂತ. ಅವ್ರು ಕೇಳಕ್ಕೆ ಮುಂಚೆ ಅವ್ರಿಗೆ ಆಟ ಸಾಮಾನು ಕೊಡಿಸ್ತಾ ಇದ್ದೀವಿ, ಅವ್ರಿಗೆ ಕೇಳಕ್ಕೆ ಮುಂಚೆ ಊಟ ಕೊಡಿಸ್ತಾ ಇದ್ದೀವಿ. ಅವ್ರಿನ್ನ ಬಿ ಅನ್ನೋಕ್ಕಿಂತ ಬಿರಿಯಾನಿ ಬಂದ್ಬಿಡುತ್ತೆ ಅವ್ರಿಗೆ. ಬಿರಿಯಾನಿ ಅಂತ ಪೂರ್ತಿ ಅವ್ರು ಹೇಳಂಗೆ ಇರಲ್ಲ. ಇನ್ನು ಅಪ್ಪ ಪಿ ಅಂದಿದ ತಕ್ಷಣ ಪಿಜ್ಜಾ ಬಂದಿರುತ್ತೆ. ಮತ್ತು ಅವರು ಇವಾಗ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ನಮ್ಮದು ಸ್ಟ್ರೆಸ್ನ, ನಮ್ಮದು ವರ್ಕ್ ಇದನ್ನು ಮತ್ತು ಅವ್ರಿಗೇನೋ ಮಾಡಿಕೊಡ್ಬೇಕು, ಅವ್ರಿಗೆ ಆಸ್ತಿ ಮಾಡಬೇಕು ಅಂತ ಒಂದು ಗ್ರೀಡಿ ಇದರಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಅವ್ರ ಹತ್ರ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡ್ತಾಯಿಲ್ಲ. ನಾವು ಅವ್ರನ್ನ ಅನಾರೋಗ್ಯದ ಕಡೆ ನಾವು ತಳ್ತಾ ಇದ್ದೀವಿ. ನಾವು ಒಂದು ಕಡೆ ಹೋಗ್ತಾ ಇದ್ದೀವಿ ಸ್ಟ್ರೆಸ್ಸಲ್ಲಿ ಅನಾರೋಗ್ಯಕ್ಕೆ, ಅವ್ರನ್ನೂ ತಳ್ತಾ ಇದ್ದೀವಿ. ಅವ್ರಿಗೆ ನಾವೇನು ಮಾಡ್ತಾಯಿದ್ದೀವಿ, ಅವ್ರು ನಮ್ಮ ಹತ್ರ ಇವಾಗ ಕಮ್ಯುನಿಕೇಷನ್ ಇಟ್ಕೊಳ್ಳೋದನ್ನ ಅವಾಯ್ಡ್ ಮಾಡೋಕ್ಕೆ ವಿ ಆರ್ ಗಿವಿಂಗ್ ದ ಮೊಬೈಲ್. ಕರೋನಾ ಟೈಮಲ್ಲಿ ಅದು ಇನ್ಎವಿಟೇಬಲ್ ಆಗಿ ಕೊಡಲೇಬೇಕಾಯಿತು. ಅದಾದಮೇಲೆ ಇವಾಗ ಮಕ್ಕಳು ಸ್ಕ್ರೀನ್ ಬಿಟ್ಟು ಹೊರಗೆ ಬರ್ತಿಲ್ಲ, ನಾವೂ ಹೊರಗೆ ಬಿಡಲಿಲ್ಲ ಅವಾಗ ಆಟ ಆಡೋಕ್ಕೆ ಎಲ್ಲ ಇದೆಲ್ಲ. ಸೊ ಅವ್ರೇನಾಯಿತು, ಆ ಮೊಬೈಲ್ ಇಟ್ಕೊಂಡು ಎಷ್ಟೊಂದು ಜನ ಮೊಬೈಲಿಂದನೇ ಕಾಯಿಲೆಗೆ ಮಕ್ಕಳುಗಳು ಇದಾಗೋದ್ರು. ಇವಾಗ ಆರ್ಡ್ರ್ ಮಾಡಿ, ಇವಾಗ ಅವರೇ ಮಕ್ಳುಗಳೇ ಆರ್ಡ್ರ್ ಮಾಡ್ಕೊತಾರೆ. ನೀವೇನು ಅಪ್ಪ ಅಮ್ಮ ಏನು ಆರ್ಡ್ರ್ ಮಾಡಬೇಕು ಅನ್ನೋದೆಲ್ಲ ಏನೂ ಇಲ್ಲ. ಅವರೇ ಏನು ಬೇಕೋ ತರಿಸ್ಕೊಂತಿರ್ತಾರೆ, ಅವರೇ ತಿಂತಿರ್ತಾರೆ, ಅಪ್ಪ ಅಮ್ಮ ಪೇಮೆಂಟ್ ಮಾಡಿರಿ ಅಂತಾರೆ ಅಷ್ಟೇ. ಸೊ ಅವ್ರಿಗೆ ನಾವು ಇಲ್ಲ ಅನ್ನೋದನ್ನು, ನೋ ಅನ್ನೋದನ್ನು ನಾವು ಕಲ್ತಿಲ್ಲ ನಮ್ಮ ಜನ್ರೇಷನ್ ಜನ. ಯಾಕಂದರೆ ನಾವು 80s 90s 70s ಅವರೆಲ್ಲ ಏನಿದ್ದೀವಿ, ಚೆನ್ನಾಗಿ ಅಪ್ಪ ಅಮ್ಮ ಹತ್ರ ಹೊಡ್ತಾ ತಿಂದು ನಾವು ಬೆಳೆದು ಬಂದಿರೋರು. ಆ ನೋವನ್ನ ಮಕ್ಕಳು ಕೊಡಬಾರ್ದು ಅಂತೇಳಿ ನಾವು ಆ ಮಕ್ಕಳು ಚೆನ್ನಾಗಿರಬೇಕು ಅಂತ ನಾವು ಯೋಚನೆ. ಬಟ್ we are doing a very bad thing to the children. We are not only the properties and the money we are giving to the children, with that we are giving a diseases. Correct. ನಾವು ಅವ್ರನ್ನ ಎದಳ್ಸಲ್ಲ. ರಜಾ ಇದ್ದರೆ, ಸ್ಕೂಲ್ ಇದ್ದರೆ ಮಾತ್ರ ಎದಳಿಸ್ತೀವಿ, ಇಲ್ಲ 12 ಗಂಟೆ ತನಕ ಮಲ್ಕೊಳಕ್ಕೆ ಬಿಡ್ತೀವಿ.
ಯಾರೂ 5 ಗಂಟೆಗೆ ಎದ್ದೇಳಿಸೋದು ವೆರಿ ಫ್ಯೂ ಪೀಪಲ್, ಏನು ಒಂದು 10-15% ಆ ಥರ ಬೆಳಿಗ್ಗೆ 5 ಗಂಟೆಗೆ ಸ್ಟ್ರಿಕ್ಟಾಗಿ ಎದ್ದೇಳಿಸೋದು, ಓಡ್ರಿ ಅನ್ನೋದು, ವಾಕಿಂಗ್ ಮಾಡಿರಿ ಅನ್ನೋದು ಅದೆಲ್ಲ ಏನಿಲ್ಲ. ಮಕ್ಕಳು ಲೆಥರ್ಜಿಕ್ಕಾಗಿ ಇವಾಗ ಕಾಯಿಲೆಗೆ ಸಣ್ಣ ಸಣ್ಣ ಮಕ್ಕಳಿದ್ದಾಗಲೇ ನಾವು ಹೋಗ್ತಾಯಿದ್ದೀವಿ. ಮತ್ತು ಆ ಊಟ ಅನ್ನೋದು ನಾವು ಭೌಗೋಳಿಕವಾಗಿ ಜಿಯೋಗ್ರಾಫಿಕಲಿ ಅಲ್ಲಿ ಅವಾಗ ಇದ್ದಿದ್ದು ಹಳೆ ಕಾಲದ ಜನ ದೇ ಹ್ಯಾವ್ ಡಿಸೈನ್ಡ್ ಯಾವ ಥರ ಊಟ ನಮಗೆ ಒಗ್ಗಿ ಬರುತ್ತೆ ಅಂತ. ಇವಾಗ ಸೌತ್ ಇಂಡಿಯಾದಲ್ಲಿ ನಾವು ನೋಡಿದ್ರೆ ನಿಮಗೆ ಆಂಧ್ರ, ತಮಿಳ್ನಾಡು, ಕೇರಳ ಇಲ್ಲೆಲ್ಲ ನೋಡಿದ್ರೆ, ಕರ್ನಾಟಕ ಎಲ್ಲ ಅನ್ನ ಸಾಂಬಾರು, ಮುದ್ದೆ, ಇಡ್ಲಿ, ದೋಸೆ ಆ ಥರ. ಇವಾಗ ನೀವು ನಾರ್ತ್ ಇಂಡಿಯಲ್ಲಿ ನೋಡಿದ್ರೆ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಬಿಹಾರ್ ಇದೆಲ್ಲ ನೋಡಿದ್ರೆ ಅಲ್ಲೆಲ್ಲ ರೋಟಿ, ಸಬ್ಜಿ, ಅವರು ಒಬ್ಬೊಬ್ಬರು 10 ರೋಟಿ ತಿಂದು ಆರಾಮಾಗಿ ಸುಮ್ಮನೆ ಇರ್ತಾರೆ. ಅಷ್ಟು ತಿಂದರೆ ನಮಗೆ ಅರಗಿಸ್ಕೊಳಕ್ಕಾಗಲ್ಲ, ಯಾಕಂದರೆ ನಾವು ವಿ ಆರ್ ನಾಟ್ ಇನ್ ಟು ದ್ಯಾಟ್. ಇವಾಗ ನೀವು ರಾಜಸ್ಥಾನ, ಗುಜರಾತು, ಈ ಕಡೆ ಬಾಂಬೆ ಈ ಕಡೆ ಎಲ್ಲ ಬಂದರೆ ನಿಮಗೆ ಆ ಕಡಲೆ ಹಿಟ್ಟಿಂದು ಡೋಕ್ಲಾ, ಜಿಲೇಬಿ, ವಡಾಪಾವು, ಆಲೂಗಡ್ಡೆ ಅಂಥದ್ದು ನಡೀತದೆ. ಅದು ನಮಗೂ ಆಗೋದಿಲ್ಲ. ಈಗ ನಾರ್ತ್ ಈಸ್ಟಲ್ಲಿ ಹೋದರೆ ನಿಮಗೆ ನೂಡಲ್ಸು, ಇದು ಮೋಮೋಸು, ಅಂಥದ್ದು ಇಂಥದ್ದು ಸ್ಮೋಕ್ಡ್ ಮೀಟ್ ಎಲ್ಲ ತಿಂತಾರೆ. ಸೊ ಅದು ನಮಗಾಗಲ್ಲ. ಇಷ್ಟು ಜನ ಇಂಡಿಯನ್ಸಿಗೆ ಪಿಜ್ಜಾ ಅದು ಇದು ಆಗಲ್ಲ. ಬಟ್ ವಿ ಆರ್ ಅಡಾಪ್ಟಿಂಗ್ ಪಿಜ್ಜಾ. ಅಷ್ಟು ಮೈದಾ ನಮಗೆ ತಿಂದು ನಮಗೆ ಅಭ್ಯಾಸ ಇಲ್ಲ. ನಾವು ಆ ಮೈದಾ ತಿಂದರೆ ನಮಗೆ ಅದು ಜೀರ್ಣ ಆಗಲ್ಲ. ಸೊ ಅದು ಹೋಗಿ ಅದರಲ್ಲಿರೋ ಆಯಿಲು ಇದು ಎಲ್ಲ ಬಂದು ನಮಗೆ ಫ್ಯಾಟ್ ಆಗಿ ಡೆಪಾಸಿಟ್ ಆಗೋಕ್ಕೆ ಶುರು ಆಗ್ತದೆ. ವೆನ್ ಫ್ಯಾಟ್ ಡೆಪಾಸಿಟ್ಸ್ ಅಂಡರ್ ದ ಸ್ಕಿನ್, ಅವಾಗ ನಿಮ್ದು ಇನ್ಸುಲಿನ್ ವಿಲ್ ನಾಟ್ ರೀಚ್ ಟು ದ ಸ್ಕಿನ್. ಆ ಫ್ಯಾಟ್ ಎಲ್ಲ ಇರೋದ್ರಿಂದ, ಸೊ ಆ ಫ್ಯಾಟ್ ಇರೋದ್ರಿಂದ ಇನ್ಸುಲಿನ್ ರೀಚ್ ಆಗಲ್ಲ. ಆವಾಗ ಇಟ್ ವಿಲ್ ಬಿಕಮ್ ಅ ಇನ್ಸುಲಿನ್ ರೆಸಿಸ್ಟೆಂಟ್. ಇನ್ಸುಲಿನ್ ರೆಸಿಸ್ಟೆಂಟ್ ಆಗಿದ ತಕ್ಷಣ ವಾಟ್ ಎವರ್ ದ ಇನ್ಸುಲಿನ್ ಪ್ರೊಡಕ್ಷನ್ ಫ್ರಮ್ ಯುವರ್ ಪ್ಯಾಂಕ್ರಿಯಾಸ್, ದಟ್ ಈಸ್ ವೇಸ್ಟ್ ಆಫ್ ಇದು ಪ್ರೊಡಕ್ಷನ್. ಸೊ ಅವಾಗ ಆಟೋಮೆಟಿಕ್ ಆಗಿ ದಟ್ ವಿಲ್ ಕನ್ವರ್ಟ್ ಇನ್ ಟು ಅ ಡಯಾಬಿಟೀಸ್. ಸೊ ಆ ಕಾಯಿಲೆಗಳನ್ನ ನಾವು ಹಂಗೆ ಅಡಾಪ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ನಾವು ನಮ್ಮ ಮಕ್ಕಳು ಅದೇ ಇದಕ್ಕೆ ತಳ್ತಾ ಮುಂದೆ ಹೋಗ್ತಾ ಇರೋ ಅಂಥದ್ದನ್ನು ಈಗಿನ ಕಾಲದಲ್ಲಿ ನಾವು ನೋಡ್ತೇವೆ. ಮತ್ತು ಅವ್ರ ಮಕ್ಕಳು ತುಂಬ ಮಾನಸಿಕವಾಗಿ ತುಂಬ ಸ್ಟ್ರೆಸ್ಸಲ್ಲಿದ್ದಾರೆ. ಅವರು ಓದಲ್ಲ, ಸ್ಕೂಲಲ್ಲಿ ಹೋದರೆ ಅರ್ಥ ಆಗಲ್ಲ. ಬಟ್ ಇವಾಗ ನಮ್ಮದು ಎಜುಕೇಷನ್ ಸಿಸ್ಟಮು ನಾವು ಮನೇಲಿ ಹೇಳ್ಕೊಡೋದು. ಇವಾಗ ಮೊದಲು ಮನೆಯೇ ಮೊದಲ ಪಾಠಶಾಲೆ ಅಂತಿದ್ರು, ತಾಯಿಯೇ ಮೊದಲ ಶಿಕ್ಷಕಿ ಅದು ಇದು ಅಂತಿದ್ರು. ಅದೆಲ್ಲ ಸುಳ್ಳು. ಮೊಬೈಲೇ ಮೊದಲ ಪಾಠಶಾಲೆ. ಇವಾಗ ಎವ್ರಿ 2 ಕ್ಲಿಕ್ ಯು ಹ್ಯಾವ್ ವಾಟ್ ಎವರ್ ಯು ವಾಂಟ್ ಆನ್ ದ ಇದು ಗೂಗಲ್. ನಮ್ಮ ಮನೇನು ಯಾವುದೋ ಒಂದು ಸ್ಕೂಲಲ್ಲಿ ಚೀಫ್ ಗೆಸ್ಟಾಗಿ ಹೋದಾಗ ಹೇಳಿದೆ ಟೀಚರ್ಸಿಗೆ, ಐ ಟೋಲ್ಡ್ ದೆಮ್ ಸ್ಕೂಲ್ ಡೇ ಫಂಕ್ಷನಲ್ಲಿ, ಸಿ ಸ್ಟೂಡೆಂಟ್ಸ್ ನೋ ವಾಟ್ ದೇ ವಾಂಟ್ ಇನ್ ದ ಗೂಗಲ್. ಎವ್ರಿ 2 or 3 ಕ್ಲಿಕ್ ದೇ ವಿಲ್ ಹ್ಯಾವ್ ಆಲ್ ದ ಚಾಪ್ಟರ್ಸ್. ಯು ಹ್ಯಾವ್ ಟು ಟೀಚ್ ವಾಟ್ ಈಸ್ ನಾಟ್ ದೇರ್ ಇನ್ ದ ಗೂಗಲ್. ದಟ್ ಶುಡ್ ಬಿ ಯುವರ್ ಟೀಚಿಂಗ್. ಈಗ ನೀವು ಗೂಗಲೇ ನೋಡಿ ಪಾಠ ಮಾಡಿದ್ರೆ ನಾವು ಮನೆಯಲ್ಲೂ ಅಪ್ಪ ಅಮ್ಮ ಏನು ಹೇಳ್ಕೊಡಲ್ಲ, ಅಲ್ಲೂ ಏನು ಹೇಳ್ಕೊಡೋದಿಲ್ಲ. ಇವಾಗ ಎಲ್ಲರೂ ನಾವು ISCಲ್ಲೇ ಓದಿಸ್ಬೇಕು, CBSE ಓದಬೇಕು ಅಂತ ಮಕ್ಕಳನ್ನ ಇಷ್ಟ ಬೀಳ್ತೀವಿ. ಅವ್ರದ್ದು ಟಫ್ ಇರ್ತದೆ ಎಕ್ಸಾಮು. ಸೊ ಆಟೋಮೆಟಿಕಲಿ ಸೋ ಮೆನಿ ಪೀಪಲ್ ಆರ್ ಇನ್ ಸ್ಟ್ರೆಸ್, ಸೂಸೈಡಲ್ ಟೆಂಡೆನ್ಸಿಗಳು. ಇದನ್ನೆಲ್ಲ ನಾವು ತುಂಬ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಎಷ್ಟೊಂದು ಮಕ್ಕಳನ್ನ ಕರ್ಕೊಂಬರ್ತಾರೆ. ನಾವು ಇಲ್ಲ ನನಗೆ ಸಾಯ್ಬೇಕು ಅನಿಸುತ್ತೆ ನಮ್ಮಪ್ಪ, ಇವರು ಏನು ಮನೆಯಲ್ಲಿ ನಾವೇನು ಹೇಳ್ಕೊಟ್ಟಿರಲ್ಲ, ಆದರೆ ವಿ ಎಕ್ಸ್ಪೆಕ್ಟ್ 80% 90% ಅಂತ. ಇವಾಗ ನಾನು ಡಾಕ್ಟ್ರಾಗಿ ನನ್ನ ಮಗ ಡಾಕ್ಟ್ರೇ ಆಗಬೇಕು ಅಂತ ನಾನು ಸ್ಟ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಕಸ್ಮಾತ್ ನಿಮಗೊಂದು IAS ಆಫೀಸರ್ ಆಗಬೇಕಂತ ಆಸೆ ಇರ್ತದೆ, ನೀವು ಆಗಿರಲ್ಲ, ನಿಮ್ಮದು ಫ್ರಸ್ಟ್ರೇಷನ್ ಲೆವೆಲ್, ನೀವು ನಿನ್ನ ಮಗ ಆಗಲೇಬೇಕು ಅಂತ ನೀವು ಟ್ರೈ ಮಾಡ್ತಿರ್ತೀರಿ. ಸೊ ನಾವು ಅವ್ರ ಮೇಲೆ ಲೋಡ್ ಮಾಡ್ತಿರ್ತೀವಿ, ನಾವು ಓದಿಸಲ್ಲ ಅವ್ರನ್ನ. ಸೊ ಆಟೋಮೆಟಿಕ್ಕಾಗಿ ವಿ ಆರ್ pushing them into disease and we are also coming into a stress and we are also becoming ಇದು ಅಷ್ಟೇ. ನಮ್ಮದು ಸ್ವಂತ ಸಂತೃಪ್ತಿ, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅನ್ನೋಕ್ಕೋಸ್ಕರ ನಾವು ನಮ್ಮ ಲೈಫ್ಗಳನ್ನ ನಾವು ಹಾಳು ಮಾಡ್ಕೊತಿದ್ದೀವಿ ಅಂತ. ಇಲ್ಲಿ ಆರೋಗ್ಯ ಅಂದಿದ ತಕ್ಷಣನೇ ನಮ್ಮ ದೈಹಿಕ ಅಂದರೆ ಹೊರನೋಟದ ಆರೋಗ್ಯದ ಬದಲು ಒಳಗಡೆ ಆಗುವಂತ ಆರೋಗ್ಯನೂ ಕೂಡ ನಾವು ನೀವು ಮಾನಸಿಕವಾಗಿ ಚೆನ್ನಾಗಿದ್ರೆ ಮಾತ್ರ ನೀವು ದೈಹಿಕವಾಗಿ ಚೆನ್ನಾಗಿರಕ್ಕೆ ಸಾಧ್ಯ. ಇವಾಗ ನೀವು ಎಮೋಷನಲ್ ಆಗಿ, ಸೆಂಟಿಮೆಂಟ್ ಆಗಿ ಆ್ಯಂಡ್ ಇನ್ ಯುವರ್ ಮೆಂಟಲ್ ಇದು ಯು ಹ್ಯಾವ್ ಟು ಬಿ ಸ್ಯಾಟಿಸ್ಫೈಡ್, ದೆನ್ ಓನ್ಲಿ ಯು ವಿಲ್ ಗೆಟ್ ಅಪ್. ಅವಾಗ ನಿಮಗೆ ಆಸೆ ನಿಮಗೊಂದು ಉತ್ಸಾಹ ಬರ್ತದೆ. ನಾನು ಹೋಗಿ ಹೊಸ ಡೆಕೆತ್ಲಾನ್ ಎಲ್ಲ ಒಂದು ಟ್ರ್ಯಾಕ್ ಸೂಟ್ ತೊಗೋಬೇಕು, ಶೂಸ್ ತೊಗೋಬೇಕು, ಬೆಳಿಗ್ಗೆ ಹೋಗ್ಬೇಕು, ಓಡಬೇಕು ಅಂತ. ನೀವು ಇಫ್ ಯು ಆರ್ ಇನ್ ಇದು ಡಿಪ್ರೆಷನ್ ಆರ್ ಸಮ್ ಅದರ್ ಥಿಂಕಿಂಗ್ ಆರ್ ಫ್ರಸ್ಟ್ರೇಷನ್ ಲೈಫ್, ಯು ವಿಲ್ ನಾಟ್ ಗೋ. ಅದು 1 ದಿವಸ 2 ದಿವಸ. ಇವಾಗ ಎಷ್ಟೊಂದು ಜನ, ಇವಾಗ ನಾನು ಫಾರ್ ಎಕ್ಸಾಂಪಲ್
6 ಸರಿ ಜಿಮ್ಗೆ ಹೋಗಿ ಸೇರಿದ್ದೀನಿ ದುಡ್ಡು ಕೊಟ್ಟು. ಒಂದು ದಿವಸ 2 ದಿವಸ ಅಷ್ಟೇ, ಮತ್ತೆ ಹೋಗೋಕ್ಕಾಗಲ್ಲ. ನಮ್ಮ ಲೈಫ್ ಸ್ಟೈಲ್ ಇದರಲ್ಲಿ, ನಮ್ಮ ಪ್ರೊಫೆಷನಲ್ ಇದರಲ್ಲಿ ಆಗಲ್ಲ. ಸೊ ಆ ಥರ ಎಷ್ಟೊಂದು ಜನ ಇದ್ದಾರೆ. ಅಂದರೆ ಯು ವಿಲ್ ಸಿ ಎನ್ ನಂಬರ್ ಆಫ್ ಪೀಪಲ್ ಆನ್ ದ ರೋಡ್ಸ್. ಇವಾಗೆಲ್ಲ ಎಲ್ಲರೂ ಆರೋಗ್ಯ, ಇವಾಗ ಒಂದು ಮ್ಯಾರಥಾನ್ ನಡೆದ್ರೆ 10,000 ಜನ ಓಡ್ತಾರೆ. ಅವರೆಲ್ಲ ಒಂಥರ ಇವಾಗ ಪ್ಯಾಷನ್ ಬೆಳೆಸ್ಕೊತಾ ಇದ್ದಾರೆ. ಆದರೆ ಇಟ್ ವುಡ್ ಹ್ಯಾವ್ ಬೀನ್ ಮಚ್ ಮೋರ್ ಅರ್ಲಿಯರ್. ಅದನ್ನ ಇವಾಗ ನಾವು ರೋಗ ಬಂದಮೇಲೆ, ಇವಾಗ ಡಯಾಬಿಟೀಸ್ ಬಂದಮೇಲೆ ವಾಕಿಂಗ್ ಮಾಡೋದು ಬೇರೆ, ಬರೋಕ್ಕಿಂತ ಮುಂಚೆ ಮಾಡೋದು ಬೇರೆ. ಸೊ ಅದಕ್ಕೆ ನೀವು ಪ್ರಿಕಾಷನ್ ತಗೋಬೇಕು ಅಂತ ನಾವು ಇವಾಗ ಜನಗಳಿಗೆ ಅವೇರ್ನೆಸ್ ಕೊಡಬೇಕಾದ್ರೆ, ಆ ಪ್ರಿಕಾಷನ್ ಇದ್ದರೆ ಮಾತ್ರ ಇದಾಗದು. ಆ ದೈಹಿಕ ಆರೋಗ್ಯನ ನಾವು ಕಾಪಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಇರ್ತಾರೆ. ಇವಾಗ ಎಷ್ಟೊಂದು ಜನ ನಮ್ಮ ಪೇಷಂಟ್ಸ್ ಎಲ್ಲ ಬರ್ತಾರೆ, ಅದು ಏನಂದರೆ ವಾಕಿಂಗ್ ಹೋಗಬೇಕು ಅನ್ನೋ ಅಂಥದ್ದು ಅವ್ರಿಗೆ ಡಯಾಬಿಟೀಸ್ ಎಲ್ಲ ಇರುತ್ತೆ. ಬೆಳಿಗ್ಗೆ 4 ಗಂಟೆಗೆ ಎದ್ಬಿಟ್ಟು ಹೋಗ್ಬಿಟ್ಟು 6 ಗಂಟೆಗೆಲ್ಲ ಬಂದು ಮಲ್ಕೊಂಡ್ಬಿಡ್ತಾರೆ, ಇಲ್ಲ ಮನೇಲೆಲ್ಲ ಇರ್ತಾರೆ. ದೇ ವಿಲ್ ನಾಟ್ ಸಿ ದ ಸನ್ಲೈಟ್ ಓನ್ಲಿ. ಅವ್ರು ಎಷ್ಟೊಂದು ಜನಗೆ ಅರ್ಲಿ ಮಾರ್ನಿಂಗ್ ಅಷ್ಟು ತಂಪಲ್ಲಿ ಎದ್ದೋಗೋದ್ರಿಂದ ಸ್ಟ್ರೋಕ್ ಆಗ್ತದೆ, ಫೇಶಿಯಲ್ ಪಾಲ್ಸಿ ಆಗ್ತದೆ. ಅದನ್ನೆಲ್ಲ ತುಂಬ ಕೇಸ್ಗಳನ್ನ ನಾವು ನೋಡ್ತಾ ಇರ್ತೀವಿ. ಅವ್ರಿಗೆ ನಾವು ಹೇಳ್ತೀವಿ, ಯಾಕೆ ಹೋಗ್ತೀರಾ ಬೆಳಿಗ್ಗೆ 4? ಇಲ್ಲ ಸರ್, ಎಲ್ಲ ಕವರ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ದಟ್ ಈಸ್ ನಾಟ್ ಇದು. ಇವಾಗ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗ್ಬೇಕು ನಾವು. ಸನ್ಲೈಟಿಗೆ ಎಕ್ಸ್ಪೋಸ್ ಆಗೋದ್ರಿಂದ ವೈಟಮಿನ್ ಡಿ ಇನ್ ಯುವರ್ ಬೋನ್ಸ್ ವಿಲ್ ಬಿಕಮ್ ಸ್ಟ್ರಾಂಗ್. ಅದು ನಿಮಗೆ ಗೊತ್ತಿರಬೇಕು. ನೀವು ಸೂರ್ಯನೇ ನೋಡೋಲ್ಲ, 6-7 ಗಂಟೆ ಒಳಗೆ ಸೂರ್ಯ ಇನ್ನೂ ಬರೋಕ್ಕೆ ಮುಂಚೆ ಮನೆಗೂ ಬಂದು ಕುತ್ಕೊಂಡು ಬಿಡ್ತೀರಾ. ಆಮೇಲೆ ತಿಂಡಿ ತಿನ್ಕೊಂಡು ಮಾಡ್ಕೊಂಡು ಮನೇಲೇ ಇರ್ತೀರ. ಮತ್ತು ಸಾಯಂಕಾಲನೂ ವಾಕಿಂಗ್ ಮಾಡೋದು. ನಾನು ಬೆಳಿಗ್ಗೆ ಹೋಗಿ ಬಂದೆ ಅಷ್ಟೇ. ಬಟ್ ಯುವರ್ ಶುಗರ್ಸ್ ವಿಲ್ ನಾಟ್ ಬಿ ಅಂಡರ್ ಕಂಟ್ರೋಲ್. ಬೆಳಿಗ್ಗೆ ಹೋಗೋದು, ಸ್ವಲ್ಪ ಸೂರ್ಯ ಬರಬೇಕಾದ್ರೆ ಹೋಗೋದು ಏನಂತಂದರೆ, ಅದು ಫ್ರೆಶ್ ಆಕ್ಸಿಜನ್ ಇರ್ತದೆ ಮತ್ತು ಆ್ಯಂಬಿಯನ್ಸ್. ಇದೆಲ್ಲ ನೀವು ಮನಸ್ಸನ್ನ ಉತ್ಸಾಹ ಪಡಿಸ್ಬೇಕು. ಆವಾಗ ಮಾತ್ರ ನೀವು ಯು ಕ್ಯಾನ್ ಹ್ಯಾವ್ ಅ ಹೆಲ್ದಿಯರ್ ಲೈಫ್. ಆವಾಗ ವಾಕಿಂಗ್ ಹೋಗೋದು ಮಾಡೋದು ನಾವೇನಿಲ್ಲ, ಅದು ಜೀವನ ಶೈಲಿ ಬದಲಾವಣೆ ಮಾಡ್ಕೋಬೇಕಷ್ಟೇ. ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಯು ವಿಲ್ ಬಿ ಹೆಲ್ದಿ. ಆದರೆ ನಾವು ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಕರೆಕ್ಟ್. ಸೊ ಅಂಥ ಜೀವನ ನಾವು ಮಾಡ್ತಾಯಿದ್ದೀವಿ. ಈಗ ಆರೋಗ್ಯದ ಅಪಾಯಗಳನ್ನು ತಪ್ಪಿಸಲು ಅಥವಾ ಕಡಿಮೆ ಮಾಡಲು ನಾನು ಏನು ಮಾಡಬೇಕು? ಅದೇ ಇವಾಗ ರೂಲ್ ಆಫ್ 8 ಅಂತ ಇವಾಗ ಎಲ್ಲ ಕಡೆ ಹೇಳ್ತೀವಿ. ಏನಂತಂದರೆ, ಆರೋಗ್ಯ ಇದರಿಂದ ಅಪಾಯಗಳಿಂದ ತಪ್ಪಿಸ್ಕೋಬೇಕಂದ್ರೆ ಅದು ವರ್ಕ್ ಲೈಫ್ ಬ್ಯಾಲೆನ್ಸ್. ಅದನ್ನು ಏನು ಅಂತಂದರೆ 8 hours ಆಫ್ ಸ್ಲೀಪ್, 8 hours ಆಫ್ ವರ್ಕ್ ಆ್ಯಂಡ್ 8 hours ಫಾರ್ ಯುವರ್ ಓನ್ ರಿಕ್ರಿಯೇಷನ್ನು, ರಿಹ್ಯಾಬಿಲಿಟೇಷನ್ನು, ನಿಮ್ಮದು ಮೊಬೈಲು, ಫ್ರೆಂಡ್ಸು, ಫ್ಯಾಮಿಲಿಗೆ 8 hours ಕೊಡಬೇಕು ಅಂತ. ಸೊ ದಟ್ ಈಸ್ ಕಾಲ್ಡ್ ದ ರೂಲ್ ಆಫ್ 8. ಅವಾಗ ನೀವು 8 hour ಕೆಲಸಕ್ಕೆ ಹೋಗ್ತೀರ. ಬೆಳಿಗ್ಗೆ 9ಕ್ಕೆ ಹೋಗ್ತೀರ, 5ಕ್ಕೆ ಬರ್ತೀರ. ಅದಾದಮೇಲೆ ನೀವು 3 hour 4 hour ನಿಮ್ಮ ಫ್ಯಾಮಿಲಿಗೋಸ್ಕರ, ನಿಮಗೋಸ್ಕರ ಮ್ಯೂಸಿಕ್ ಕೇಳೋದಿರ್ಬೋದು, ವಾಕಿಂಗ್ ಹೋಗೋದಿರ್ಬೋದು, ಇಲ್ಲ ಯಾರ ಹತ್ರ ಮಾತಾಡೋದಿರ್ಬೋದು, ಇಲ್ಲ ಮೊಬೈಲ್ ನೋಡೋದಿರ್ಬೋದು, ಟಿ ವಿ ನೋಡೋದಿರ್ಬೋದು, ವಾಟ್ ಎವರ್. ಅಂಥದನ್ನು ನೀವು ನಿಮಗೋಸ್ಕರ 8 hour ಕೊಟ್ಕೊಳ್ಳೋ ಅಂಥದ್ದು. ಅದರೊಳಗೆ ನಿಮ್ಮದು ಎಕ್ಸಸೈಸ್ ಪಾರ್ಟ್ನು 1 hour 2 hours ಫಾರ್ ಯುವರ್ ಲೈಫ್, 45 minutes ಅದು ಇದು ನೀವು ನಿಮಗೆ ಹೆಲ್ದಿ ವಾಕಿಂಗ್ ಆ ಥರ. ಆ್ಯಂಡ್ 8 hours ಆಫ್ ಅ ಗುಡ್ ಸ್ಲೀಪ್. ಸೊ ದಟ್ ವಿಲ್ ರಿಕ್ರಿಯೇಟ್ ಯುವರ್ ಬಾಡಿ. ನಿಮಗೆ ಅದು ಎಮೋಷನಲಿನೂ ಮತ್ತು ಇದರಲ್ಲಿ ಅದು ಇದು ಚೆನ್ನಾಗಿ ವೆಲ್ನೆಸ್ ಕೊಡೋ ಅಂಥದ್ದು ನಿದ್ದೆ. ನೀವು ರೆಸ್ಟೇ ಮಾಡಿಲ್ಲ ಅಂದರೆ, ನಾವು ಇವಾಗೆಲ್ಲ ಜನ 4 hour 5 hour ನಮಗೆ ಎಚ್ಚರ ಆಗ್ಬಿಡುತ್ತೆ. ಅದು ಯಾಕೆ ಅಂದರೆ ನಮ್ಮದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನೋ ಓಡಿಸ್ತಾನೆ ಇರ್ತೀವಿ ನಾವು ಸುಮ್ಮನೆ ಇರೋದಿಲ್ಲ, ಏನೋ ಒಂದು ಯೋಚನೆ. ನೀವು ಇವಾಗ ಇಲ್ಲಿ ಫೀಬಾದಲ್ಲಿ ಕೆಲಸ ಮಾಡ್ತೀರಾ ಅಂದರೆ, ವೆನ್ ಯು ಗೋ ಔಟ್ ಯು ಶುಡ್ ಫರ್ಗೆಟ್ ಫೀಬಾ. ಕರೆಕ್ಟ್. ಯು ಶುಡ್ ನಾಟ್ ಟೇಕ್ ಫೀಬಾ ಟು ಯುವರ್ ಪ್ಲೇಸ್. ನೀವು ನಿಮ್ಮ ಮನೆಗೆ ಫೀಬಾನ ತೊಗೊಂಡ್ರೆ ನೀವು ಅಲ್ಲೂ ಕೆಲಸ ಮಾಡ್ತಿರ್ತೀರ. ಸೊ ಅವಾಗ ನಿಮಗೆ ಫ್ಯಾಮಿಲಿನೂ ಇರಲ್ಲ, ಲೈಫ್ ಇರೋದಿಲ್ಲ, ಯು ವಿಲ್ ನಾಟ್ ಎಂಜಾಯ್ ಯುವರ್ ಲೈಫ್. ಸೊ ಅಂಥ ಇದರಲ್ಲಿ ನಿಮಗೆ ನಿದ್ದೆನೂ ಆಗೋದಿಲ್ಲ. ಸೊ ಅವಾಗ ಏನಂತಂದರೆ, ಎವ್ರಿ ಸೆಲ್ಸ್ ಇನ್ ದ ಬಾಡಿ ವಿಲ್ ಬಿ ಆ್ಯಕ್ಟಿಂಗ್. ಸೊ ಇಂಥದ್ದು ಸ್ಟ್ರೆಸ್ ಎಲ್ಲ ಮಾಡೋದ್ರಿಂದ ನಾವು ಅನಾರೋಗ್ಯಕ್ಕೆ ಬೇಗ ಹೋಗ್ತಕ್ಕಂಥದ್ದನ್ನು ನೋಡ್ತೀವಿ. ಸೊ ಅದಕ್ಕೆ ರೂಲ್ ಆಫ್ 8 ಯು ಶುಡ್ ಟ್ರೈ ಟು ಫಾಲೋ. ಓಕೆ. ಆರೋಗ್ಯಕರ ಜೀವನ ಶೈಲಿಯನ್ನು ಅಭಿವೃದ್ಧಿಪಡಿಸಲು ಸಮರ್ಥ ಸಂವಹನ ಕೌಶಲ್ಯಗಳು ನನಗೆ ಹೇಗೆ ಸಹಾಯ ಮಾಡ್ಬೋದು? ಸಂವಹನ ಕೌಶಲ್ಯ ಅಂದರೆ ದಟ್ ಯು ಮೀನ್ ಕಮ್ಯುನಿಕೇಷನ್ ಸ್ಕಿಲ್. ಹೌದು. ದಟ್ಸ್ ವಾಟ್ ಐ ಸೆಡ್. ಕುಟುಂಬದಲ್ಲಿ ಆರೋಗ್ಯ ಇರಬೇಕು ಅಂತ. ನೀವು ಫಸ್ಟ್ ಸಂವಹನ ಕೌಶಲ್ಯನ ಎಲ್ಲಿ ಬೆಳೆಸ್ಕೋಬೇಕಂದ್ರೆ ನಿಮ್ಮ ಫ್ಯಾಮಿಲಿ ಜೊತೆ. ಓಕೆ. ನೀವು ಇಲ್ಲಿ ಬಂದಾಗ ಇವಾಗ ನನ್ನ ಹತ್ರ ಮಾತಾಡೋ ಟೋನ್ ಬೇರೆ, ಇವಾಗ ನಿಮ್ಮ ಕೊಲೀಗ್ಸ್ ಹತ್ರ ಮಾತಾಡೋ ಟೋನ್ ಬೇರೆ, ನಿಮ್ಮ ಹೈಯರ್ ಅಫಿಷಿಯಲ್ಸ್ ಹತ್ರ ಮಾತಾಡೋ ಟೋನ್ ಬೇರೆ. ಆದರೆ ಮನೇಲಿ ಹೋದಾಗ ಮಕ್ಳ ಹತ್ರ ಇಲ್ಲ ಗಂಡ ಹತ್ರ ಹೆಂಡತಿ ಹತ್ರ ನಾವು ಮಾತಾಡೋ ಟೋನ್ ಬೇರೆ. ಅಲ್ಲಿ ನಾವೆಲ್ಲ ಹೆಂಗಿದ್ದೀವಿ ಇವಾಗ ಅಂದರೆ, 1 ಮಾತಾಡಿದ್ರೆ ಕಡಿಮೆ, 2 ಮಾತಾಡಿದ್ರೆ ಜಾಸ್ತಿ ಅನ್ನೋ ಲೆವೆಲಲ್ಲಿ ಇದೀವಿ.
ಹೌದು, ನಾವು ನಮ್ಮಲ್ಲಿರೋ ಸ್ಟ್ರೆಸ್ನ ಏನು ಮಾಡ್ತೀವಿ, ನಾವು ಯಾರ ಮೇಲಾದರೂ ಹಾಕ್ಬೇಕು. ಹೌದು, ಕರೆಕ್ಟ್. ಯಾವಾಗ ನಮ್ಮ ಸಂಗಾತಿಯಾಗಿ ಆಗಿರೋ ಯಾರು ಇರ್ತಾರನ ಅವರೇ ಬಲಿಪಶು. ಇವಾಗ ನೀವು ಕಮ್ಯುನಿಕೇಷನ್ ಸ್ಕಿಲ್ ಅಂತ ಸಂವಹನ ಕೌಶಲ್ಯ ಹೆಂಗೆ ಹೆಲ್ಪ್ ಮಾಡ್ತದೆ ಅಂತ ಹೇಳಿದ್ವಿ ಅಂದರೆ, ಮನೆಯಲ್ಲಿ ನೀವು ಚೆನ್ನಾಗಿದ್ದರೆ ಹೊರಗೇನು ಚೆನ್ನಾಗಿರ್ತೀರ. ಹೌದು, ಇವಾಗ ನೀವು ಹೆಂಗೆ ಆಗ್ಬಿಟ್ಟಿದ್ದೀವಿ ನಾವು ಅಂದರೆ, ಆಫೀಸ್ದನ್ನ ಮನೆಗೆ ತೊಗೊಂಡು ಹೋಗ್ತೀವಿ, ಮನೆದನ್ನ ಆಫೀಸಿಗೆ ತೊಗೊಂಡ್ಬರ್ತೀವಿ. ಕರೆಕ್ಟ್, ಅದು ಸರಿ. ಸೊ ಹಿಂಗಾಗಿ ನಾವೇನಂದರೆ, ನಾವು ಅದು ಕಮ್ಯುನಿಕೇಷನ್ ಸ್ಕಿಲ್ ನಮ್ಮದು ಸರಿ ಇಲ್ಲ. ನಾವು ಇಲ್ಲಿ ಬಂದು ನಾವು ಡ್ರಾಮಾ ಮಾಡ್ತಾ ಇದೀವಿ ಅಷ್ಟೇ. ವಿ ಆರ್ ಪ್ರಿಟೆಂಡಿಂಗ್ ಟು ಬಿ ಹ್ಯಾಪಿ, ನಾವು ವಿ ಆರ್ ಹ್ಯಾಪಿಯರ್, ಹಂಗೆ ಹಿಂಗೆ ಅಂತ. ಮತ್ತು ನಾವು ಆ ಸಂವಹನ ಕೌಶಲ್ಯ ಇಟ್ಕೊಳ್ಳೋಕ್ಕೆ ಯಾವ ಸಂಬಂಧಿಕರನ್ನು ನಾವು ಮೀಟ್ ಮಾಡ್ತಾ ಇಲ್ಲ, ಫ್ರೆಂಡ್ಸ್ನ ಸರಿಗೆ ನಾವು ಅಟೆಂಡ್ ಮಾಡ್ತಾ ಇಲ್ಲ, ಯಾರ ಹತ್ರನೂ ಇದಾಗ್ತಾ ಇಲ್ಲ. ಇವಾಗ ನಾವು ಮಕ್ಳುಗಳ್ನೂ ಹಂಗೆ ಎಲ್ಲನೂ ದೂರ ಮಾಡಿಬಿಟ್ಟಿದ್ದೀವಿ. ನಾವೇನಂತಂದರೆ, ಇವಾಗ ಮದುವೆ ಮುಂಜಿ ಸಾವು ಏನೋ ಫಂಕ್ಷನಲ್ಲಿ ಮಾತ್ರ ನಾವು ರಿಲೇಟಿವ್ಸ್ನ ನೋಡೋದು. ಮೊದಲು ಬೇಸಿಗೆ ರಜೆ ಅಂತ ಒಂದು ಕಾನ್ಸೆಪ್ಟ್ ಇತ್ತು, ದಸರಾ ರಜೆ ಅಂತ ಒಂದು ಕಾನ್ಸೆಪ್ಟ್ ಇತ್ತು, ಹಬ್ಬ ರಜೆ ಅಂತ ಕಾನ್ಸೆಪ್ಟ್ ಇತ್ತು. ಅವಾಗ ನಾವು ಫ್ಯಾಮಿಲಿ ನಮ್ಮ ಸಂಬಂಧಿಕರ ಮನೆಗೆ ಹೋಗಿ ವಿತೌಟ್ ಎನಿ ವಿತೌಟ್ ಇನ್ಫಾರ್ಮಿಂಗ್ ದೆಮ್ ಸ್ಟ್ರೈಟ್ ಅವೇ ವಿ ಯೂಸ್ ಟು ಗೋ. 3 ದಿವಸ ಅಲ್ಲಿದ್ದು ಅವ್ರ ಜೊತೆಲಿದ್ದು ಬರ್ತಾ ಇದ್ವಿ, ಅವರು ಬರ್ತಾ ಇದ್ರು, ಅವರು ಹೋಗ್ತಾ ಇದ್ರು. ಇವಾಗ ನಾವೆಲ್ಲ ಇಲ್ಲ. ಇವಾಗ ನಾವು ಫಾರಿನ್ ಟೂರ್ ಇದೇನು ಆ ಥರ ಇದು ಬೆಳೆಸ್ಕೊಂಬಿಟ್ಟಿದ್ದೀವಿ. ಆ ಇದರಲ್ಲಿ ನಾವೇನೋ ಈ ಫಾರಿನ್ ಟೂರ್ಗೆ ಹೋಗಿ ಬಂದರೆ ಒಂದು ಲೆವೆಲ್ ಅಂತ ನಾವು ಅಂದ್ಕೊಂಡಿದ್ದೀವಿ. ಮಕ್ಕಳು ಹಂಗೇನೆ, ಆ ರಿಲೇಟಿವ್ ಅಲ್ಲಿ ಅವ್ರ ಮನೇಲಿ ಯಾರು ಇರ್ತಾರೆ, ನಾವು ಇವಾಗ ಅಕಸ್ಮಾತ್ ಯಾರನ್ನ ಬಂದ್ರೂ ದೇ ವಿಲ್ ಸ್ಟೇ ಇನ್ ದ ಹೋಟೆಲ್, ನಾಟ್ ಇನ್ ಅವರ್ ಹೌಸ್. ಇವಾಗ ನಾವು ಹೆಂಗಿದೀವಿ ಅಂದರೆ, ವಿ ವಿಲ್ ಬಿ ಅನ್ಕಂಫರ್ಟಬಲ್ ಇಫ್ ದೇ ಕಮ್, ಆ್ಯಂಡ್ ಈವನ್ ದೇ ವಿಲ್ ಬಿ ಅನ್ಕಂಫರ್ಟಬಲ್ ವೆನ್ ದೇ ಸ್ಟೇ ದೇರ್. ಸೊ ಈ ಸಂವಹನ ಕೌಶಲ್ಯ ಅನ್ನೋದನ್ನು, ಈ ಕಮ್ಯುನಿಕೇಷನ್ ಸ್ಕಿಲ್ ಅನ್ನೋದನ್ನು ನಾವು ಮನೆಯಿಂದ ಸ್ಟಾರ್ಟ್ ಮಾಡಬೇಕು. ಕರೆಕ್ಟ್. ಮನೆಯಿಂದ ಸ್ಟಾರ್ಟ್ ಮಾಡಿ, ನನ್ನೊಳಗೆ ನಾನು ಅದರೊಳಗೆ ಒಂದು ಈ ಸಂವಹನ ಕೌಶಲ್ಯದಲ್ಲಿ ಹೆಲ್ದಿ ಹ್ಯಾಬಿಟ್ಸ್ನ ನಾವು ಮೇಂಟೈನ್ ಮಾಡೋದನ್ನು ಒಂದು ನೋಡೋದಾದರೆ, ಸೆಲ್ಫ್ ಟಾಕಿಂಗ್ ಅಂತ ಒಂದು ಬರ್ತದೆ. ಅಂದರೆ ನಿನ್ನ ಜೊತೆ ಮಾತಾಡಬೇಕು ಅಂತ. ವೆನ್ ಯು ಟಾಕ್ ಟು ಯುವರ್ ಸೆಲ್ಫ್, ಅವಾಗ ನೀನೇನು ಅಂತ ಗೊತ್ತಾಗ್ತದೆ ಅಂತ. ನನ್ನಷ್ಟಿಗೆ ನಾನು ಮಾತಾಡಬೇಕು. ಯಾವ ರೀತಿಯಲ್ಲಿ ಅಂದರೆ ನಮ್ಮ ಮನಸ್ಸೊಳಗೆ ನಾನು ಮಾತಾಡ್ಕೋಬೋದು, ಕನ್ನಡಿ ಮುಂದೆ ನಿಂತ್ಕೊಂಡು ಯಾಕೆ ನಾನು ಹೆಂಗೆ ಮಾಡಿದ್ದೀನಿ, ನಾನು ಅವಲೋಕನ ಮಾಡ್ಕೊಳ್ತಕ್ಕಂಥದ್ದು. ಸೊ ವಿ ಇಂಟ್ರೋಸ್ಪೆಕ್ಟ್ ಅವರ್ ಸೆಲ್ಫ್. ಸೊ ಅವಾಗ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ, ವಿ ಟಾಕ್ ಟು ಅವರ್ ಸೆಲ್ಫ್. ಸೊ ಅದರಿಂದ ಐ ವಿಲ್ ಬಿ ಹೆಲ್ದಿ. So then only I can have a positive thinking about somebody else and will have a good communication skill. ಅವಾಗ ಉತ್ತಮವಾದ ಸಂವಹನ ಕೌಶಲ್ಯ ನಮ್ಮ ಮನೆಯಲ್ಲಿ ನನ್ನ ಹತ್ರನೇ ನನಗಿಲ್ಲ ಅಂದರೆ, ನಾನು ಹೌ ಕ್ಯಾನ್ ಐ ಬಿ ಗಿವಿಂಗ್ ಎಕ್ಸಾಂಪಲ್ ಟು ಸಂಬಡಿ ಎಲ್ಸ್. ಸೊ ಅದನ್ನು ನಾವು ಬೆಳೆಸ್ಕೊಂಡ್ರೆ ವಿ ವಿಲ್ ಹ್ಯಾವ್ ಅ ಗುಡ್ ಇದು. ಓಕೆ, ಈ ಒಂದು ಆರೋಗ್ಯಕರ ಅಭ್ಯಾಸದ ಕೊನೆಯ ಒಂದು ಪ್ರಶ್ನೆ ನಮ್ಮ ವೀಕ್ಷಕರಿಗೆ, ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಆರೋಗ್ಯವಾಗಿರಲು ನಾನು ಏನು ತಿಳಿದುಕೊಳ್ಬೇಕು? ನೀವು ಏನು ತಿಳಿದುಕೋಬೇಕು ಅನ್ನೋಂಥದ್ದು ಅದೇನೆ. ಇವಾಗ ನಾವು ಕೊನೆಗೆ ವಾಪಸ್ಸು ನಾವು ಅಲ್ಲೇ ಬರ್ತೀವಿ. ಏನಂತಂದರೆ, ಇವಾಗ ನಾವು ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ನಾವು ದೈಹಿಕವಾದ ಆರೋಗ್ಯ, ಮಾನಸಿಕವಾದ ಆರೋಗ್ಯ, ಕುಟುಂಬದಲ್ಲಿ ಆರೋಗ್ಯ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಆರೋಗ್ಯ. ನೀವು ಇವಾಗ ಆಧ್ಯಾತ್ಮಿಕತೆ ಬಗ್ಗೆ ನಾವು ಮಾತಾಡಲಿಲ್ಲ. ಈಗ ನೀವು ಎಷ್ಟೊಂದು ಗುರುಗಳು, ಬಾಬಾಗಳು, ಎಷ್ಟೊಂದು ಮೆಡಿಟೇಷನ್ ಇದು ಮೋಟಿವೇಶನಲ್ ಸ್ಪೀಕರ್ಸ್ಗಳು, ಇವರು ಎಲ್ಲ ಎಷ್ಟೊಂದು ಜನ ದೇ ಆರ್ ಬಡ್ಡಿಂಗ್ ಲೈಕ್ ಎನಿಥಿಂಗ್. ದೇ ಆರ್ ರನ್ನಿಂಗ್ ಅಸೋಸಿಯೇಷನ್ಸ್, ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಪೀಪಲ್ ಆರ್ ಗೋಯಿಂಗ್ ದೇರ್. ಅವ್ರನ್ನೆಲ್ಲ ಏನು ಮಾಡ್ತಿದ್ದಾರೆ ಅವರು? ನಥಿಂಗ್ ದೇ ಆರ್ ಡೂಯಿಂಗ್. ದೇ ವಿಲ್ ಸೇ ಆಲ್ ದೀಸ್ ಥಿಂಗ್ಸ್ ವಾಟ್ ಐ ಆಮ್ ಟಾಕಿಂಗ್. ದ ಸೇಮ್ ಥಿಂಗ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಅಟ್ ಹೋಮ್. ನಾನು 10,000 ಕೊಟ್ಟು ಅಲ್ಲಿ ಹೋಗಿ 1 ದಿವಸ 2 ದಿವಸ ಇದ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಬರೋದಲ್ಲ, ಯಾರೋ ಒಬ್ರು ಕರೀತಾರೆ ಅಂತ. ಸೊ ಅದನ್ನು ನಾವು ವಾಪಸ್ ಮತ್ತೆ ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ಮೈಂಡ್. ಇವಾಗ ನಾವು ಏನಂತ ಹೇಳಿದ್ರೆ, ನಮಗೆ ಆಸೆ, ಈಗ ಕನ್ನಡ ಇದರಲ್ಲಿ ಅರಿಷಡ್ವರ್ಗಗಳು ಅಂತ ಹೇಳ್ತೀವಿ. ಅದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ. ಸೊ ಅದರಲ್ಲಿ ಏನು ಅಂತಂದರೆ, ಏನನ್ನ ನೋಡ್ತೀವೋ ಆಸೆ ಬೀಳ್ತಾ ಇದೀವಿ ನಾವು. ಕರೆಕ್ಟ್. ಯು ಹ್ಯಾವ್ ಟು ಅವಾಯ್ಡ್ ಇಟ್. ಯು ಹ್ಯಾವ್ ಟು ಲರ್ನ್ ಟು ಸೇ ನೋ. ಓಕೆ, ಸೆಲ್ಫ್ ಕಂಟ್ರೋಲ್ ನಮಗೆ ಇರಬೇಕು ಮೊದಲು. ಇವಾಗ ಹುಡುಗಿ ನೋಡಿ ಅಟ್ರಾಕ್ಟ್ ಆಗೋದು, ಹುಡುಗ ನೋಡಿ ಅಟ್ರಾಕ್ಟ್ ಆಗೋದು, ಇಟ್ ಹ್ಯಾಸ್ ಬಿಕಮ್ ವೆರಿ ಕಾಮನ್. ಆ್ಯಂಡ್ ಇನ್ ಸಿಟೀಸ್, ಎಸ್ಪೆಷಲಿ ಇನ್ ಬ್ಯಾಂಗ್ಳೂರ್, ನೌ ದ ಪಬ್ ಕಲ್ಚರ್, ಇದು ಎವ್ರಿಥಿಂಗ್ ಈಸ್ ಗೋಯಿಂಗ್ ಆನ್. ಸೊ ನಾವು ಇದನ್ನೆಲ್ಲ ಅದನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು. ಒಬ್ಬರ ಮೇಲೆ ಹೊಟ್ಟೆ ಎಲ್ಲ ಜಾತಿನಲ್ಲೂ ಎಲ್ಲನೂ ಹೇಳೋದು ಅದೇನೆ, ದ್ವೇಷ, ಅಸೂಯೆ, ಜಂಬ, ಇದು ಏನು ಅದನ್ನೆಲ್ಲ ಇಟ್ಕೋಬಾರ್ದು ಅಂತ. ಸೊ ಎವ್ರಿವೇರ್, ಈವನ್ ಇನ್ ದ ಬೈಬಲ್, ಕುರಾನ್, ಭಗವದ್ಗೀತೆ, ವಿಚ್ ಎವರ್ ಇಟ್ ಇಸ್, ದೇ ಸೇ ಓನ್ಲಿ ದ್ಯಾಟ್.
On that basis only all these associations are working on and they are making money. ಒಬ್ರು ಒಂದು ಕೆರಿಸ್ಮ್ಯಾಟಿಕ್ ಸ್ಪೀಕರ್ನ ಕೂರಿಸ್ತಾರೆ, he will talk and somebody else will be making money and we are paying and trying to find the peace of mind. ಹೌದು, ಇವಾಗ ಅದನ್ನ ನಿಮ್ಮ ಹತ್ರನೇ ನಿಮಗೆ ಇರ್ತದೆ. ಇಫ್ ಯು ಕಂಟ್ರೋಲ್ ಆಲ್ ದಿಸ್ ಅಟ್ ಹೋಮ್, ಯು ಆರ್ ದ ಬೆಸ್ಟ್ ಆ್ಯಂಡ್ ಹೆಲ್ತಿ ಪರ್ಸನ್. ಸೊ ಆಟೋಮೆಟಿಕ್ ಆಗಿ ಅವಾಗ ನಿಮಗೆ ಆರೋಗ್ಯ ಅಂತಕ್ಕಂಥದ್ದು ನಿಮಗೆ ಬಂದ್ಕೊಂತ ಹೋಗ್ತದೆ. ಅದೇ ದುಡ್ಡು ಕೊಟ್ಟು ನಾವು ಆರೋಗ್ಯನ ಕೊಂಡ್ಕೊಳ್ಳೋ ಥರ ಆಗ್ತಾ ಇದೆ ಅಂತ. ಅದು ಕೇವಲ ತಾತ್ಕಾಲಿಕ, ಅದು ಅಷ್ಟೇ, ಅದು ಟೆಂಪ್ರವರಿ. ಇವಾಗ ವಿ ಹ್ಯಾವ್ ಸ್ಟಾರ್ಟೆಡ್ ದ ಟ್ರೆಡಿಷನ್ ಆಫ್ ಪ್ಯಾಲಿಯೋ ಡಯಟ್, ಕೀಟೋ ಡಯಟ್, ಝೀರೋ ಕಾರ್ಬ್ ಅಂಡ್ ವೀಗನ್ ಡಯಟ್, ಸಾತ್ವಿಕ್ ಡಯಟ್ ಅಂತ ಎಲ್ಲ ಏನೇನೋ ಡಯಟ್ಗಳ ಹೆಸರು. ಇದು ಶಿಲಾಯುಗ, ಸ್ಟೋನ್ ಏಜ್ ಅಲ್ಲಿ ಏನು ಇರಲಿಲ್ಲ ಅವಾಗ ಏನು ಬರೇ ಮಾಂಸ ತಿನ್ನೋರು ಅಷ್ಟೇ. ಮಾಂಸ ತಿನ್ನೋರು, ಗೆಡ್ಡೆ ಗೆಣಸು ತಿನ್ನೋರು, ಜೇನು ತಿನ್ನೋರು. ಅವಾಗ ಶುಗರ್ ಇರಲಿಲ್ಲ, ಗ್ರೈನ್ಸ್ ಯಾವುದು ಅಕ್ಕಿ ಬೇಳೆ ಏನೂ ಇರಲಿಲ್ಲ, ಅಥವಾ ತರಕಾರಿಗಳು ಏನೂ ಇರ್ತಿರ್ಲಿಲ್ಲ. ಇಷ್ಟೇ. ಅವರು ಎಷ್ಟೇ ಮೀಟ್ ತಿಂದ್ರು, ಹಸಿ ಮೀಟ್ನ ಸುಟ್ಕೊಂಡು ಇಲ್ಲ ಹಸಿ ಮೀಟ್ ತಿಂದ್ರು, ದಟ್ ವಾಸ್ ಓನ್ಲಿ ದ ಪ್ರೋಟೀನ್ ಡಯಟ್ಸ್. ಸೇಮ್ ಕಾನ್ಸೆಪ್ಟ್ ಆ ಪ್ರೋಟೀನ್ ಡಯಟ್ನ ಅಷ್ಟೇ. ಕಾರ್ಬೋಹೈಡ್ರೇಟ್ನ ದೂರ ಇಡ್ರಿ ಅಂತ. ಎಲ್ಲ ಗ್ರೈನ್ಸ್, ಅಕ್ಕಿ, ಶುಗರ್ ಎಲ್ಲ ಕಾರ್ಬೋಹೈಡ್ರೇಟ್ ಬಿಟ್ಬಿಟ್ಟು ದೇ ಕಾಲ್ ಇಟ್ ಇನ್ ಅ ಡಿಫ್ರೆಂಟ್ ಇದು ಅಷ್ಟೇ. ಪ್ಯಾಲಿಯೋ ಡಯಟ್, ಆ ಡಯಟ್ಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅದೆಲ್ಲ. ಇವಾಗ ನಮ್ಮ ಅಪ್ಪ ಅಮ್ಮ ಕಾಲದಲ್ಲಿ, ನಮ್ಮ ಕಾಲದಲ್ಲೆಲ್ಲ 4 ಹೊತ್ತು ತಿಂತಿದ್ವಿ ನಾವು. ಬೆಳಿಗ್ಗೆ, ಮಧ್ಯಾಹ್ನ, ಸ್ಕೂಲಿಂದ ಬಂದಿದ ತಕ್ಷಣ ಮತ್ತೆ ರಾತ್ರಿ. ಆದ್ರೂ ನಾವು ಅರಸ್ಕೊಂತಿದ್ವಿ, ಯಾಕಂದ್ರೆ ನಾವು ಆಟ ಆಡ್ಕೊಂತಿದ್ವಿ, ಎಲ್ಲ ಮಾಡ್ತಾ ಇದ್ವಿ. ಇವಾಗ ಹೆಂಗ್ ಪರಿಸ್ಥಿತಿ ಬಂದೈತಿ ಅಂದ್ರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಮಾಡ್ಕೊಂಡು 2 ಹೊತ್ತು ತಿನ್ನೋ ಅಂತ ಕಷ್ಟದ ಕೆಲಸ ಬಂದ್ಬಿಟ್ಟೈತೆ ನಮಗೆ. ತಿಂದಿದ್ದನ್ನ ಅರಗಿಸ್ಕೊಂಡ್ರೆ, ಇಲ್ಲ ಅರ್ಗಷ್ಟು ಮಾತ್ರ ತಿಂದ್ರೆ ಅದೇ ಆರೋಗ್ಯ. ನಿಮ್ಗೆ ಅರಗಿಸ್ಕೊಳಕ್ಕಾಗ್ದಲ್ಲ. ಇವಾಗ ಯಾರೋ ಮದುವೆಗೆ ಹೋಗಿ ಬಿರಿಯಾನಿ ಐತೆ, ರೋಟಿ ಇದೆ, ಅದು ಇದು ಅಂತಲ್ಲ. ನಾವು ವಿ ಕಾಲ್ ದಟ್ ಆಸ್ ಅ ಬಡಾ ಖಾನ ಅಂತ ಹೇಳ್ತೀವಿ ನಾವು ಡಯಾಬೆಟಾಲಜಿ ಇದರಲ್ಲಿ. ವಿ ಕಾಲ್ ದಟ್ ಆಸ್ ಅ ಬಡಾ ಖಾನ ಅಂತ. ಅದು ಒಂದು ಮದುವೆ ಊಟ ನಾವು ತಿಂದರೆ ಇಟ್ ವಿಲ್ ಬಿ ಈಕ್ವಲೆಂಟ್ 1,500 ಕ್ಯಾಲೋರೀಸ್. ಇಫ್ ಯು ವಾಕ್ 2 kilometers ಯು ವಿಲ್ ಬರ್ನ್ ಓನ್ಲಿ 60 ಕ್ಯಾಲೋರೀಸ್ ಆರ್ ಮ್ಯಾಕ್ಸಿಮಮ್ 100 ಕ್ಯಾಲೋರೀಸ್. ಸೊ ಯು ಹ್ಯಾವ್ ಟು ವಾಕ್ 24 hours ಟು ಬರ್ನ್ ದಟ್. ನಾವೇನ್ ಮಾಡ್ತೀವಿ, ಸಿಗ್ತದೆ ಅಂತ ಜಾಮೂನ್ ತಿನ್ನು, ರಸಗುಲ್ಲ ತಿನ್ನು, ಇದು ತಿನ್ನು. ಅದೇ ಇಷ್ಟೇ ಸಿಂಪಲ್ ಫಾರ್ಮುಲಾ. ಏನಂದ್ರೆ ದಟ್ ಟೇಕ್ ಹೋಮ್ ಮೆಸೇಜ್ ಅಂತ ಹೇಳ್ಬೋದು. ಅರ್ಗಿಸ್ಕೊಳ್ಳೋಷ್ಟು ತಿನ್ರಿ, ಇಲ್ಲ ಅಂದ್ರೆ ಅರಗಿಸ್ಕೊಳಕ್ ಆಗಷ್ಟು ತಿನ್ರಿ. ಹೌದು, ಅಷ್ಟೇ. ಇಲ್ಲ ತಿಂದಿದ್ದನ್ನ ಅರಗಿಸ್ಕೊಳ್ರಿ, ಇಲ್ಲ ಆಗಷ್ಟು ತಿನ್ರಿ ಅಷ್ಟೇ. ಅದು ನಮ್ಮ ಕೈನಲ್ಲಿದೆ. ಹೌದು, ನಮ್ದು ಆರೋಗ್ಯ ನಮ್ಮ ಕೈಯಲ್ಲೇ ಇರೋದು. ಇವಾಗ ಇವಾಗ ಹೆಂಗೆ ಡಯಾಬಿಟೀಸ್ ಅಂತ ನಾನು ಅವಾಗಲೇ ಹೇಳಿದೆ, ಪ್ರತಿ 5 ಜನದಲ್ಲಿ 3 ಜನಕ್ಕೆ ಡಯಾಬಿಟೀಸ್ ಇದೆ ಅಂತ ರಿಸರ್ಚ್ ಹೇಳ್ತದೆ ಇಡೀ ವರ್ಲ್ಡಲ್ಲಿ. ಅದರಲ್ಲಿ 5 ಜನದಲ್ಲಿ ಒಬ್ಬನಿಗೆ ಗೊತ್ತು ನನಗೆ ಡಯಾಬಿಟೀಸ್ ಇದೆ ಅಂತ. ಇನ್ನೊಬ್ಬ ಪ್ರೀ ಡಯಾಬಿಟಿಕ್, ಇನ್ನು 6 ತಿಂಗಳ ಡಯಾಬಿಟೀಸ್ ಬರ್ತದೆ. ಇನ್ನೊಬ್ಬನಿಗೆ ಡಯಾಬಿಟೀಸ್ ಇದೆ, ಆದರೆ ಅವನಿಗೆ ಗೊತ್ತಿಲ್ಲ, ಟೆಸ್ಟ್ ಮಾಡಿಸ್ಕೊಂಡಿಲ್ಲ. ಈ ಥರ ಪೊಸಿಷನಲ್ಲಿ ನಾವಿದ್ದೀವಿ. ಇದರಲ್ಲಿ ಕೆಲವು ಜನ ಇರ್ತಾರೆ, ಇವ್ರು ಹೆಂಗೆ ಅಂತಂದರೆ, ಈ ಕಾಯಿಲೆ ಬಂದಿರುತ್ತೆ. ಎಕ್ಸಾಂಪಲ್, ಇವಾಗ ನನಗೆ ಕಾಯಿಲೆ ಬಂದಿರ್ತದೆ, ನಾನು ಹೊರಗಡೆ ಹೇಳ್ಬಿಟ್ರೆ ನನಗೆ ಮರ್ಯಾದೆ ಹೋಗುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ನಾನು ಡಯಟ್ ಮಾಡಿ ಮ್ಯಾನೇಜ್ ಮಾಡ್ತೀನಿ. ಟ್ಯಾಬ್ಲೆಟ್ ತೊಗೋಬಾರ್ದು, ಟ್ಯಾಬ್ಲೆಟ್ ತೊಗೊಂಡ್ರೆ ಇದಾಗ್ತದೆ ಅದಾಗ್ತದೆ ಅಂತ ನಡೀತಿರ್ತಾರೆ. ದ ಅಕ್ಸೆಪ್ಟೆನ್ಸ್ ಆಫ್ ದ ಡಿಸೀಸ್ ಇಟ್ ಸೆಲ್ಫ್ ಈಸ್ ಅ ಕ್ಯೂರಬಲ್. ಇದು ನಾನು ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ. ಕೆಲವೊಂದು ಎಷ್ಟೊಂದು ಜನ IT ಇದರಲ್ಲಿ ಹೇಳ್ಬಿಟ್ರೆ ಏನಾಗ್ತದೋ, ಏನು ಅನ್ಕೊಂತಾರೋ ನನ್ನ ಬಗ್ಗೆ ಕಾಯಿಲೆ ಇದೆ ಅಂತೇಳಿ. ಇವಾಗ ಯಾವಾಗಲೂ ಹೆಂಗೆ ನಾವು ಡಯಾಬಿಟೀಸಲ್ಲಿ ನಾವು ಹೇಳ್ತೀವಿ, ಅದು 4-wheeler ಇದ್ದಂಗೆ. ಅದು ಡಯಾಬಿಟೀಸ್, ಎನಿ ಡಿಸೀಸ್. ಅದರಲ್ಲಿ ಏನು ಅಂತಂದರೆ, ಅನಾರೋಗ್ಯ ಅನ್ನೋದು ಒಂದು ವೀಲು, ಡಿಸೀಸ್ ಅನ್ನೋದು ಒಂದು ವೀಲು, ಮೆಡಿಕೇಷನ್ 2ನೇ ವೀಲು, ಡಯಟ್ 3ನೇ ವೀಲು, ಮತ್ತು ಮೆಡಿಕೇಷನ್ಸ್ 4ನೇ ವೀಲು, ಅಲ್ಲ ಎಕ್ಸಸೈಸ್ 4ನೇ ವೀಲು. ಎಕ್ಸಸೈಸ್ ಇಲ್ದಲೆ ಮೆಡಿಕೇಷನ್ನು, ಡಯಟು, ಪೇಷಂಟ್ ಇದ್ದರೆ 3 ವೀಲರ್ ಆಟೋ ಇದ್ದಂಗೆ ಮ್ಯಾನೇಜಬಲ್. ಕಾರಲ್ಲಿ ಇದ್ರೆ ಸೇಫ್, AC ಹಾಕೊಂಡು ಹೋಗ್ಬೋದು. ಆಟೋದಲ್ಲಿ ಹೋದ್ರೆ ಗಾಳಿ, ಮಳೆ ಎಲ್ಲ ಬರುತ್ತೆ. ಸೊ ಅದರೊಳಗೆ ಡಯಟ್ನ ಬಿಟ್ಟು ಬರೀ ಮೆಡಿಕೇಶನ್, ಡಿಸೀಸ್ ಇದ್ರೆ 2 ವೀಲರ್ ಇದ್ದಂಗೆ. ಸೊ ಯು ಆರ್ ಎಟ್ ಅ ರಿಸ್ಕಿ ಡ್ರೈವ್. ನೀವು ರೋಗ ಇದ್ಬಿಟ್ಟು ನೀವು ಮೆಡಿಕೇಶನ್ ತಗೊಳ್ಳಲ್ಲ ಅಂದರೆ ನೀವು ಸರ್ಕಸಲ್ಲಿ ಸಿಂಗಲ್ ವೀಲ್ ಸೈಕಲ್ ಹೊಡೆದಂಗೆ. ಸೊ ಯು ಕ್ಯಾನಾಟ್ ಸ್ಟಾಪ್ ಎನಿವೇರ್, ಯು ವಿಲ್ ಬಿ ವಾಬ್ಲಿಂಗ್ ಆಲ್ವೇಸ್. ಯಾವಾಗ ಬೀಳ್ತೀರಾ ಗೊತ್ತಿಲ್ಲ. ಯು ಹ್ಯಾವ್ ಟು ಪೆಡಲ್ ಯುವರ್ ಸೆಲ್ಫ್ ವಾಟ್ ಎವರ್ ಇಟ್ ಈಸ್. ಸೊ ಅದನ್ನೆಲ್ಲ ನಾವು ಲೈಫಲ್ಲಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಮುಂದೆ ಆರೋಗ್ಯವಾದ ಜೀವನ ನೋಡ್ಕೊಳಕ್ಕಾಗೋದು. ಒಂದು ರೂಲ್ ಆಫ್ 8,
8 hours ಆಫ್ ಸ್ಲೀಪ್, 8 hours ಆಫ್ ವರ್ಕ್. ಯು ವರ್ಕ್ ಹಾರ್ಡ್ ಆ್ಯಂಡ್ ಮತ್ತು 8 hours ಆಫ್ ರಿಕ್ರಿಯೇಷನ್. ಹೌದು. ನೀವು ಇನ್ನೊಂದು ನೀವು ಎಕ್ಸಾಂಪಲ್ ಫೀಬಾನ ಮನೆಗೆ ತೊಗೊಂಡು ಹೋಗ್ಬಾರ್ದು, ಮನೇನ ಫೀಬಾಗಿ ತರಬಾರ್ದು. ಕರೆಕ್ಟ್. ವೀಕ್ಷಕರೇ, ಇಲ್ಲಿವರೆಗೂ ನಾವು ಆರೋಗ್ಯವನ್ನು ಯಾವ ರೀತಿಯಲ್ಲಿ ಒಳ್ಳೆ ಆರೋಗ್ಯವನ್ನು ಯಾವ ರೀತಿಯಲ್ಲಿ ಅಭ್ಯಾಸ ಮಾಡಿಕೊಳ್ಬೇಕು ಅನ್ನೋ ವಿಚಾರ ಡಾಕ್ಟರ್ ರಿತೇಶ್ ಅವರು ಬಹಳ ಸುಂದರವಾಗಿ ನಿಮಗೆ ಹೇಳಿದ್ದಾರೆ. ಅದು ನಿಮಗೆ ಒಳ್ಳೆ ಮಾಹಿತಿ ಕೂಡ ನಿಮಗೆ ಸಿಕ್ಕಿದೆ ಅಂತ ನಾನು ಅನ್ಕೊತೀನಿ. ಏಕೆಂದರೆ ಹೇಳ್ತಾ ಇದ್ರಲ್ಲ, ಇವಾಗ ನೀವು ಬರೇ ತಿನ್ನೋದ್ರಿಂದ ಮಾತ್ರ ಆರೋಗ್ಯ ಅಂತ ಅಲ್ಲ, ಅಥವಾ ನಾನು ವಾಕ್ ಮಾಡ್ತೀನಿ, 4 ಗಂಟೆಗೆ ಎದ್ದು ನಾನು ವಾಕ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಅಲ್ಲ. ಆದರೆ ಅದ್ರಲ್ಲಿ ಮಾಡೋದ್ರಲ್ಲೂ ಕೂಡ ವಿಶೇಷವಾದಂಥ ಒಂದು ಏನಂದರೆ ಡಿಸಿಪ್ಲಿನ್ ಇದೆ ಅದರಲ್ಲಿ. ನಾವು ಯಾವಾಗ ಮಾಡಬೇಕು, ಎಷ್ಟು ಮಾಡಿದ್ರೆ ನಮ್ಮ ದೇಹಕ್ಕೆ ಒಂದು ಆರೋಗ್ಯ ಇದೆ ಅಂತೇಳಿ. ಮತ್ತು ಇನ್ನೊಂದು, ಆರೋಗ್ಯ ಅಂತ ಹೇಳಿದಾಗ ಬರೇ ಮೇಲ್ನೋಟಕ್ಕೆ ಮಾತ್ರ ಆರೋಗ್ಯ ಅಲ್ಲ, ನಮ್ಮ ಒಳಗಿನ ಒಂದು ದೇಹವನ್ನು, ಅಂದರೆ ನಮ್ಮ ಆತ್ಮಿಕ ರೀತಿಯಲ್ಲಿ ಮತ್ತು ಮಾನಸಿಕವಾದಂಥ ರೀತಿಯಲ್ಲಿ ನಾವು ಯಾವ ರೀತಿಯಾದಂಥ ಒಂದು ಒಳ್ಳೆ ಆರೋಗ್ಯವನ್ನು ನಾವು ಅಭ್ಯಾಸ ಮಾಡ್ಕೊಳ್ಬೋದು ಅಂತ ಹೇಳಿ. ಈ ಕಾರ್ಯಕ್ರಮದ ಕೊನೆಯ ನಾವೇನು ಮಾಡ್ಬಿಡ್ತೀವಿ ಅಂದರೆ, HMPV ವೈರಸ್. ಈಗಾಗಲೇ ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ವೈರಸ್ನ ಬಗ್ಗೆ ನಾವು ಕೇಳಿಬಿಟ್ವಿ. ಜನರು ಬಹಳ ಭಯದಲ್ಲಿದ್ದಾರೆ. ಹಾಗಾಗಿ ಅದರದ್ದು ಒಂದೆರಡು ವಿಚಾರಗಳನ್ನ ಮಾತ್ರ ನಮ್ಮ ಡಾಕ್ಟರ್ ಅವರು ಈಗ ಹೇಳಲಿಕ್ಕಿರ್ತಾರೆ. ಓಕೆ. ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಅಂತ, ಅದು ಇಟ್ ಈಸ್ ಅ ಫ್ಯಾಮಿಲಿ ಆಫ್ ನ್ಯೂಮೋವಿರಿಡೆ ಅಂತ ಒಂದು ವೈರಸ್ ಫ್ಯಾಮಿಲಿ. ಓಕೆ. ಅದರಿಂದ ಭಾಗ ಆಗಿ ಬಂದಿರತಕ್ಕಂಥ ವೈರಸ್ ಅದು. ಇದು 2001ರಲ್ಲಿ ನೆದರ್ಲ್ಯಾಂಡ್ಸಲ್ಲಿ ಕಂಡುಹಿಡಿತಾರೆ ಇದು HMPV ವೈರಸ್ ಅಂತ. ಓಕೆ. ಸೊ ಇದು ಇಟ್ ಈಸ್ ಅ ಕಾಮನ್ ಫ್ಲೂ. ರೆಸ್ಪಿರೇಟರಿ ಸಿನೆಟಿಕಲ್ ವೈರಸ್ ಅಂತ ಇನ್ನೊಂದು US ಅಲ್ಲೆಲ್ಲ ತುಂಬ ಪ್ರಿವಿಲೆಂಟಾಗಿ ಬರ್ತಾ ಇದ್ದಿದ್ದು ಒಂದು ವೈರಸ್ ಅದು. ಅದ್ರದ್ದು ರೆಪ್ಲಿಕಾ ಥರನೇ ಇದು. ಅದೇನಂದರೆ ಅಕ್ಯೂಟ್ ರೆಸ್ಪಿರೇಟರಿ ಡಿಸೀಸ್ ಅಂತ ಆಗ್ತದೆ. ಅಂದರೆ ಅಪ್ಪರ್ ರೆಸ್ಪಿರೇಟರಿ ಡಿಸೀಸ್ ಆ್ಯಂಡ್ ಲೋಯರ್ ರೆಸ್ಪಿರೇಟರಿ ಡಿಸೀಸ್ ಅಂತ. ಅಂದರೆ ಗಂಟ್ಲು ಕೆರ್ತಾ ಬರೋವಂಥದ್ದು, ಶೀತ ಆಗ್ತಕ್ಕಂಥದ್ದು, ಕೋಲ್ಡ್ ಮತ್ತು ಫೀವರ್ ಬರೋವಂಥದ್ದು. ಆದರೆ ಯಾರು ಹೆದರ್ಕೋಬೇಕಿಲ್ಲ, ಇದು ಅಷ್ಟು ಏನು ಸ್ಟ್ರಾಂಗ್ ವೈರಸ್ ಅಲ್ಲ. ಬಟ್ ಇದು ಸೇಮ್ ಕರೋನಾ ವೈರಸ್ ಹೇಗೆ ಹರಡ್ತದೋ ಅದೇ ಥರನೇ ಹರಡೋದು. ಇದು ಡ್ರಾಪ್ಲೆಟ್ಸಿಂದ. ಇವಾಗ ಯಾರೋ ಕೆಮ್ಮಿರ್ತಾರೆ, ಟೇಬಲ್ ಮೇಲೆ ಉಗ್ದಿರೋದು, ಟೇಬಲ್ ಮೇಲೆ, ಚೇರ್ ಮೇಲೆ, ಮೆಟ್ಲುಗಳು ಇಳಿಯೋದ್ರ ಮೇಲೆಲ್ಲ ವೈರಸ್ಗಳು ಕೂತಿದ್ರೆ ದಟ್ ವಿಲ್ ಹ್ಯಾವ್ ಅ ಪೀರಿಯಡ್ ಆಫ್ 6 days ಲೈಫ್ ಇರ್ತದೆ ಅದಕ್ಕೆ. ಸೊ ಅದನ್ನ ಮುಟ್ಟಿ ನಾವು ಮುಖ ಮುಟ್ಕೊಳ್ಳೋದು ಅದು ಇದೆಲ್ಲ ಮಾಡೋದ್ರಿಂದ ಆ ಥರ ಕಾಮನ್ ಫ್ಲೂ ಬರ್ಬೋದು ಅಷ್ಟೇ. ಇದು ಮಿನಿಮಮ್ 5 ರಿಂದ 7 ದಿವಸವರೆಗೂ ಈ ಸಿಂಪ್ಟಮ್ಸ್ ಇರ್ತದೆ. ಅದು ನೀವು ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್, ಅದಕ್ಕಂತ ಏನು ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಯಾವುದು ಕಂಡುಹಿಡಿದಿಲ್ಲ. ಬರೀ ಪ್ಯಾರಾಸಿಟಮಾಲ್ ಮತ್ತು ಆಂಟಿ ಅಲರ್ಜಿಕ್ಸ್ ಟ್ಯಾಬ್ಲೆಟ್ಗಳು ತೊಗೊಂಡ್ರೆ ಸಾಕಾಗ್ತದೆ. ಇದು 5 ವರ್ಷಗಿಂತ ಕೆಳಗಿರೋರಿಗೆ ಜಾಸ್ತಿ ಬರ್ತಕ್ಕಂಥದ್ದು, ಮತ್ತು 65 ವರ್ಷಗಿಂತ ಮೇಲಿರೋರಿಗೆ ಜಾಸ್ತಿ. ಇವಾಗ ನಾವು ಅದು ಸ್ಟ್ಯಾಟಿಸ್ಟಿಕ್ಸಲ್ಲಿ ನೋಡಿದ್ರೆ 18 ವರ್ಷ ಒಳಗಿರೋರನ್ನ ಲೆಕ್ಕ ಮಾಡಿದ್ರೆ ಇಟ್ ಈಸ್ 0.003 ಅದು. ಅಂದರೆ 0.003%, ಅಂದರೆ ಒಂದು 35 ರಿಂದ 40 ಜನಕ್ಕೆ, 1 ಲಕ್ಷದಲ್ಲಿ ಅಷ್ಟು ಜನಕ್ಕೆ ಮಾತ್ರ ರೆಕಾರ್ಡ್ ಆಗಿರೋದು. 5 ವರ್ಷ ಕೆಳಗಿರೋರಿಗೆ 100 ರಿಂದ 150 ಜನಕ್ಕೆ. 2 ವರ್ಷ ಕೆಳಗಿರೋ ಮಕ್ಕಳಿಗೆ, ಪ್ರೀ ಮೆಚೂರ್ ಬೇಬೀಸ್ ಎಸ್ಪೆಷಲಿ ದೇ ವಿಲ್ ಬಿ ಅಫೆಕ್ಟೆಡ್. ಅವ್ರಿಗೆ 200 ರಿಂದ 250 ಜನವರೆಗೂ ಅದು ಅಫೆಕ್ಟ್ ಆಗಿರ್ತಕ್ಕಂಥದ್ದು ನಾವು ರಿಪೋರ್ಟ್ ನಾವು ನೋಡಿದ್ದೀವಿ. ಆದರೆ ಚೈನಾ ಇದು ವಿಂಟರ್ ಎಂಡ್ ಆಗಬೇಕಾದ್ರೆ ಬರೋವಂಥದ್ದು. ಯಾಕಂದರೆ ಗ್ರಾಫ್ ಮೇಲಿರ್ತದೆ ಕೋಲ್ಡ್ದು, ಆವಾಗ ಈ ಕಾಯಿಲೆ ಸ್ವಲ್ಪ ದಿವಸದಲ್ಲೇ ಹೋಗ್ತಕ್ಕಂಥದ್ದು. ಸೊ ಎದುರಬೇಕು ಅನ್ನೋದೇನಿಲ್ಲ. ಅದು ಕಾಮನ್ ಫ್ಲೂಗೆ ಏನು ಮೆಡಿಸಿನ್ ತೊಗೊತೀರೋ ಅದನ್ನ ತೊಗೊಂಡ್ರೆ ಅದು ಸರಿ. ಏನಾದರೂ ಊಟದಲ್ಲಿ ಏನಾದರೂ ನಾವು ಅದನ್ನು ಊಟದಲ್ಲಿ ಏನೂ ಇಲ್ಲ, ಬಿಸಿ ನೀರು ಕುಡಿಯೋಂಥದ್ದು, ಮತ್ತು ಹೆಲ್ದಿ ಹ್ಯಾಬಿಟ್ಸು, ಯಾವಾಗಲೂ ಕೈ ತೊಳೆದು ಊಟ ಮಾಡೋವಂಥದ್ದು, ಸ್ಯಾನಿಟೈಸರ್ಸ್ ಯೂಸ್ ಮಾಡೋವಂಥದ್ದು. ಮತ್ತು ಕೆಮ್ಮಬೇಕಾದ್ರೆ ಕೈ ಇಟ್ಟು ಕೆಮ್ಮಬಾರ್ದು. ಯೂಶಲ್ ಆಗಿ ಎಲ್ಬೋ ಇಟ್ಟು ಕೆಮ್ಮ ಅಂಥದ್ದು. ಯಾಕಂದರೆ ಕೈ ನೀವು ಶೇಕ್ ಹ್ಯಾಂಡ್ ಮಾಡ್ತಾ ಇರ್ತೀರಾ, ಏನೋ ಸಾಮಾನು ಮುಟ್ತಾ ಇರ್ತೀರಾ. ಸೊ ಅಂಥ ಹೆಲ್ದಿ ಹ್ಯಾಬಿಟ್ಸ್ನ ನಾವು ನಾಟ್ ಓನ್ಲಿ ಫಾರ್ HMPV, ಈವನ್ ಇದನ್ನು ಮತ್ತೆ ಮಾಸ್ಕ್ ಹಾಕೊಂಡು ಓಡಾಡೋದು ಜನ ಜಾಸ್ತಿ ಇರಬೇಕಾದ್ರೆ. ಯಾಕಂದರೆ ಬಸ್ಸಲ್ಲಿ ಹೋಗೋದು ಅಲ್ಲಿ ಇಲ್ಲಿ ಎಲ್ಲ ಹೋಗ್ಬೇಕಾದ್ರೆ ಜನ ಇರಬೇಕಾದ್ರೆ ಮಾಸ್ಕ್ ಹಾಕೊಂಡಿರೋ ಅಂಥ ಪ್ರಾಕ್ಟೀಸ್ಗಳನ್ನ, ಹೆಲ್ದಿ ಪ್ರಾಕ್ಟೀಸ್ಗಳು ಮಾಡಿದ್ರೆ ಯು ಕ್ಯಾನ್ ಎನಿ ಕೈಂಡ್ ಆಫ್ ಇನ್ಫೆಕ್ಷನ್ ಯು ಕ್ಯಾನ್ ಅವಾಯ್ಡ್. ಓಕೆ ವೀಕ್ಷಕರೇ, ಈ ಒಂದು HMPV ವೈರಸ್ ಬಗ್ಗೆ ನೀವು ಕೇಳಿದ್ರಲ್ಲ, ಭಯ ಪಡುವಂಥ ಯಾವ ವಿಚಾರ ಇಲ್ಲ. ಯಾಕೆಂದರೆ ಅದು 6 ದಿನಗಳ ಆ ಕಾಲಾವಧಿಯಲ್ಲಿ ಇರುವಂತಹ ಅದೊಂದು ವೈರಸ್.
ನೀವು ತೆಗೆದುಕೊಳ್ಳುವಂತಹ ಒಂದು ಏನಂದರೆ ಆ ಸಿಂಪ್ಟಮ್ಸಿಗೆ ನಿಮ್ಗೆ ಏನೇನು ಬೇಕು, ಅಂದರೆ ಈಗ ಜ್ವರ ಬಂದಾಗ ನೀವು ಯಾವ ರೀತಿಯಾದಂಥ ಒಂದು ಕಾರ್ಯಗಳನ್ನು ನೀವು ಮಾಡ್ತೀರೋ ಅದನ್ನು ಮಾಡೋದಾದರೆ ಖಂಡಿತ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಕೈಗಳನ್ನ ತೊಳ್ಕೊಳ್ಳಿ, ಯಾವಾಗಲೂ ಸ್ಯಾನಿಟೈಸರ್ ಯೂಸ್ ಮಾಡಿ. ಬರೀ ಕಾಯಿಲೆ ಇದ್ದಾಗ ಮಾತ್ರ ಅಲ್ಲ, ಯಾವಾಗಲೂ ನೀವು ಅದನ್ನು ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀವಿ. ಯಾಕೆಂದರೆ ಅದನ್ನು ಮಾಡೋದ್ರಿಂದ ನಿಮ್ಗೆ ಯಾವ ರೀತಿಯಾದಂಥ ಒಂದು ಏನು ಸ್ಕಿನ್ ಡಿಸೀಸ್ ಅಂಥದ್ದು ಬರುತ್ತೆ ಅಂತ ನೀವು ಭಯ ಪಡುವಂಥದ್ದು ಬೇಡ. ನಮ್ಮ ದೇಹವನ್ನು ಒಳ್ಳೆ ರೀತಿಯಲ್ಲಿ ನಾವು ಕಾಪಾಡ್ಕೊಳ್ಳೋಣ, ಆರೋಗ್ಯವಾಗಿ ಕಾಪಾಡ್ಕೊಳ್ಳೋಣ. ನಮ್ಮ ಜೊತೆಯಲ್ಲಿರುವಂಥವರನ್ನು ಕೂಡ ನಾವು ಕಾಪಾಡಿಕೊಳ್ಳುವಂಥ ಕರ್ತವ್ಯ ನಮ್ಮದಾಗಿದೆ. ವೀಕ್ಷಕರೇ, ಈ ಒಂದು ದಿನದಲ್ಲಿ ನಾವು ಪ್ರಸಾರ ಮಾಡಿದಂಥ ಈ ಒಂದು ಒಳ್ಳೆ ರೀತಿಯಾದಂಥ ಆರೋಗ್ಯದ ಅಭ್ಯಾಸಗಳನ್ನು ನಾವು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ಅನೇಕ ವಿಚಾರಗಳನ್ನು ನಮ್ಮ ಡಾಕ್ಟರ್ ರಿತೇಶ್ ಅವರು ಬಹಳ ಸುಂದರವಾದ ರೀತಿಯಲ್ಲಿ ನಿಮಗೆ ತಿಳಿಸಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ನಿಮಗೆ ಒಳ್ಳೆ ಮಾಹಿತಿ ತಂದಿದೆ ಅಂತ ನಾನು ನೆನೆಸ್ತೇನೆ. ಈ ಕಾರ್ಯಕ್ರಮದಲ್ಲಿ ನೀವು ತೆಗೆದುಕೊಂಡಿರುವಂಥ ವಿಷಯಗಳನ್ನು ನಿಮ್ಮ ಕುಟುಂಬದಲ್ಲಿ ಆಗಿರ್ಬೋದು, ನಿಮ್ಮ ಸ್ನೇಹಿತರಿಗೆ, ಯಾರಿಗೇ ಆಗಲಿ, ನಿಮ್ಮ ಅಕ್ಕಪಕ್ಕದವರಿಗೆ ಇದನ್ನೆಲ್ಲ ನೀವು ಹೇಳೋದಾದರೆ ಅವರನ್ನು ಕೂಡ ನೀವು ಆರೋಗ್ಯವಾಗಿ ಇಡಲಿಕ್ಕೆ ಸಾಧ್ಯತೆ ಇದೆ. ಅದೊಂದು ಪ್ರಯತ್ನ, ನಿಮ್ಮ ಮೂಲಕ ಅದೊಂದು ಪ್ರಯತ್ನ. ಹಾಗಾಗಿ ಮುಂದೆ ನಾವು ಮತ್ತೆ ಹೊಸ ಕಾರ್ಯಕ್ರಮದೊಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ ಒಳ್ಳೆ ಆರೋಗ್ಯನ ಕಾಪಾಡಿಕೊಳ್ಳಿ. ಮತ್ತು ಏನಾದರೂ ನಿಮಗೆ ಪ್ರಶ್ನೆಗಳಿದ್ದರೆ ನಮಗೆ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ಮತ್ತೊಮ್ಮೆ ಹೇಳ್ತೇನೆ, ಬರ್ಕೊಳ್ಳಿ, 9902606453. ನಮಸ್ಕಾರ.